ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಮೇ 2026 ಸೋಮವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ತೃತೀಯ ತಿಥಿ, ಅನುರಾಧ ನಕ್ಷತ್ರ ಬೆಳಿಗ್ಗೆ 7:50 ಮುಗಿಯುತ್ತೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗ್ತಕ್ಕಂಥದ್ದು. ಬುಧನ ಸಾರ, ಚಂದ್ರ ನೀಚ. ಬುಧನ ಭಾವದಲ್ಲಿ ಕುಜನ ಮನೆಯಲ್ಲಿರತಕ್ಕಂಥದ್ದು ಕನ್ಫ್ಯೂಷನ್ಗಳ ಭಾವ. ಇವತ್ತು ಎಲೆಕ್ಷನ್ ಕೌಂಟಿಂಗ್ ಇದೆ. ನಾನೇ ಗೆಲ್ತೀನಿ ಅನ್ನತಕ್ಕಂಥವರಿಗೊಂದು ಚೆಕ್ ಮೇಟ್ ಬರತಕ್ಕಂಥದ್ದು. ಇದು ಇಲ್ಲವೇ ಇಲ್ಲ ಕಣ. ಇವರು 4ನೇ ಸ್ಥಾನ, 5ನೇ ಸ್ಥಾನ, 8 ಸೀಟು, 10 ಸೀಟು, ಹಾಗೆ ಹೀಗೆ ಅನ್ನತಕ್ಕಂಥವರಿಗೆ ಅಲ್ಲೊಂದು ದಿಢೀರ್ ಒಂದು ಬದಲಾವಣೆ. ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಚಂದ್ರ ನೀಚ ಆದ್ರೆ ಬುಧನ್ ಸಾರದಲ್ಲಿದ್ದು ಶುಕ್ರನನ್ನ ವಿಶೇಷವಾಗಿ ನೋಡ್ತಿರತಕ್ಕಂಥ ಒಂದು ಭಾವ. ಸೊ ಆ ಶುಕ್ರ ರೋಹಿಣಿ ನಕ್ಷತ್ರದಲ್ಲಿದೆ. ವಿಪರೀತ ರಾಜಯೋಗ ಅಂದ್ರೆ ಸೋಲುವವನು ಗೆಲ್ಲುತ್ತಾನೆ ಅಂಥದ್ದೊಂದಿದೆ. ರಾಜಕೀಯಗಳು ಬಿಡಿ, ಅದು ಅವ್ರ ಹತ್ರ ಮಾತಾಡ್ಕೊಳ್ಳೋಣ. ನಿಮಗೆ ಯಾಕೆ? ದೊಡ್ಡವರು ಅವ್ರು ಕೇಳಿದವ್ರಿಗೆ ನಾವಿದ್ದೇವೆ, ಹೇಳ್ತೇವೆ. ಇನ್ನೊಂದು ತೀರ ತಲೆ ಕೆಡ್ಸ್ಕೋಬೇಡಿ. ಯಾರು ಬಂದರು, ಏನೇ ಬಂದರು, ನಮ್ಮ ಬದುಕು ಬದಲಾಗಲ್ಲ. ನಮ್ಮ ಬದುಕು ನಾವೇ ಬದುಕ್ಬೇಕು. ಅವ್ರು ಹೇಳ್ತಾರೆ ಮಕ್ಕಳ, ನಾವು ಮಾಡ್ತೀವಿ, ನಾವು ನೋಡ್ತೀವಿ. ನೋಡಿ, ನಿನ್ನೆ ಒಂದು ಎಲೆಕ್ಷನ್ ಚಿಕ್ಕಮಂಗ್ಳೂರಲ್ಲಿ ರೀಕೌಂಟಿಂಗ್ 2.5 ವರ್ಷ 3 ವರ್ಷ ಅಲ್ಲೊಂದು ಪ್ರಬಲ ಸ್ಫೋಟ. ವಿರೋಧಿ ಪಟ್ಟ, ಒಬ್ರು ಕಾಂಗ್ರೆಸ್, ಒಬ್ರು ಬಿಜೆಪಿ. ನಿಜ ಹೇಳ್ಬೇಕಂದ್ರೆ ಇಬ್ರು ಆತ್ಮೀಯರೇ. ಇಬ್ಬರ ಬಗ್ಗೆನೂ ನಮಗ್ ಗೊತ್ತಿದೆ, ಇಬ್ಬರ ಬಗ್ಗೆನೂ ನನಗೆ ಗೌರವ ಇದೆ. ಆದ್ರೆ ಈಗ ನೋಡಿ, ಕೌಂಟಿಂಗ್ ರೀಕೌಂಟಿಂಗ್ ಅಂತ 250 ಮತ, 257 ಮತ ಏನೋ ಓಪನ್ ಮಾಡಿದ್ದಾರೆ. ಅಲ್ಲಿ ಸುಳ್ಳಾಗಿದೆ. ಯಾವ್ದು ಸತ್ಯ ಸುಳ್ಳು ಕಾನೂನು ಗೊತ್ತಿದೆ. ನೋಡಿ, ಅಲ್ಲೊಂದು ಇದೊಂದು ಸಣ್ಣ ಒಂದು ಝಲಕ್. 2.5 ವರ್ಷ ಒಬ್ಬ ವ್ಯಕ್ತಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಇರತಕ್ಕಂಥ ವ್ಯಕ್ತಿಗೆ ಸಡನ್ ಆಗಿ ಈ ತರ ಬರುತ್ತೆ, ಈ ತರ ತೆಗಿತಾರೆ, ಈ ತರ ಮಾಡ್ತಾರೆ. ಅಲ್ಲೊಂದು ಆ ಚೆಕ್ಮೇಟ್ ನೋಡಿ, ಆ ಒಂದು ಭಾವ. ಆ ಗುರು ಬುಧನ ಮನೇಲಿ ಕುಳಿತಿದ್ದಾನೆ. ಬುಧ ನೋಡಿ ಬಂದು ದಗ್ಧ ಸ್ಥಾಯಿಯಲ್ಲಿ ಕುಳಿತಿರ್ತಕ್ಕಂಥ ಒಂದು ಪ್ರಭಾವ. ಆಟೋಮ್ಯಾಟಿಕ್ಲಿ ಇದೆಲ್ಲ ನಡೀತಿರ್ತಕ್ಕಂಥದ್ದು ನಡೀತಿದ್ದೆ. ಕೇತು ಸಾರ, ಅಶ್ವಿನಿ ನಕ್ಷತ್ರ ಸಾರದಲ್ಲಿದ್ದಾನೆ. ಇಟ್ಸ್ ಓಕೆ. ನಾವು ನಮ್ಮ ಬಗ್ಗೆ ನೋಡೋಣ. ಇರ್ಲಿ. ಗುರುವಿನ ಒಂದು ಅತಿಸಾರ ಯೋಗದ ಒಂದು ಬದಲಾವಣೆಗಳು ನಡೀತಿರ್ತಕ್ಕಂಥ ಕಾಲಘಟ್ಟಕ್ಕೆ ಬಂದಿದ್ದೇವೆ. ಉಚ್ಚ ಸ್ಥಾನ 12 ವರ್ಷಗಳ ನಂತರ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಾನಕ್ಕೆ ಬರುತ್ತಿದೆ. ಇದೇ ಜೂನ್ 2ಕ್ಕೆ. ದ ಬ್ಯೂಟಿಫುಲ್ ಕಾಂಬಿನೇಷನ್. ಪ್ಲಸ್ ವೇಗವಾಗಿ ಮುಂದಕ್ಕೆ ಬರ್ತಾನೆ. ನವೆಂಬರ್ 1ಕ್ಕೆ ಹೆಚ್ಚು ಕಡಿಮೆ ಸಿಂಹಸ್ಥ ಗುರು ಆಗ್ತಾನೆ. ಒಂದು ಡಿಸೆಂಬರ್ 15-16ಕ್ಕೆ ವಕ್ರ ಆಗ್ಲಿಕ್ಕೆ ಆರಂಭ ಆಗಿ ಮತ್ತೆ ಹಿಂದಕ್ಕೆ ಬಂದು ಮತ್ತೆ ಮಿಥುನಕ್ಕೂ ಬಂದು ಹಿಂಗ್ ಮುಂದಕ್ಕೆ ಬರ್ತಾನೆ. ಇದನ್ನೇ ಅತಿಸಾರ ಯೋಗ ಅನ್ನತಕ್ಕಂಥದ್ದು. ಏನಾಗುತ್ತೆ, ಎತ್ತಾಗುತ್ತೆ ಅನ್ನತಕ್ಕಂಥ ಒಂದು ಕನ್ಫ್ಯೂಷನ್ಗಳನ್ನ. ಗುರು ಅಂದ್ರೇನೆ ಕುಟುಂಬಕಾರಕ, ಜ್ಞಾನಕಾರಕ. ಯಾರದೇ ಜಾತಕದಲ್ಲಿ ಗುರು ಚೆನ್ನಾಗಿದ್ದರೆ ಮಾತ್ರವೇ ಅದೊಂದು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ನಿರಂತರವಾಗಿರುತ್ತೆ. ಅದು ಯಾವಾಗಲೂ ನಿರಂತರವಾಗಿರುತ್ತೆ. ಗುರು ನೀಚ ಆಯ್ತು ಅಂದ್ರೆ ನಿಮಗೆ ಏನೇ ಸಾಮರ್ಥ್ಯವಿದ್ದರೂ ಸೆಕೆಂಡ್ ಇನ್ ಕಮಾಂಡ್ ಬಂದು ನಿಲ್ಸುತ್ತೆ. ಫಸ್ಟ್ ಇನ್ ಕಮಾಂಡ್ ಬರಬೇಕು ಅಂದ್ರೆ ಮಾಡಬಾರದೆಲ್ಲ ಮಾಡ್ಬೇಕಾಗುತ್ತೆ. ಏನು ಮಾಡಿದರು. ನನಗೆ ಇಬ್ಬರು ಬಹುದೊಡ್ಡ ನಾಯಕರುಗಳ ಜಾತಕ ನೋಡಿದ್ದಾರೆ. ದ ಬಿಗ್ 0 to ಹೀರೋಗಳು ಅವರು. ಅಬ್ಬಬ್ಬಾ, ಅಂತಿಂತದಲ್ಲ, ಲೆಜೆಂಡ್ಸು.
ಈಗಲೂ ಒಬ್ಬರು 1991ರಿಂದಲೂ 35 ವರ್ಷದಿಂದಲೂ ಜರುಗಿಸ್ಬಿಟ್ಟಿದೆ ಗುರು ನೀಚ ಅವರ ಜಾತಕದಲ್ಲಿ. ಹಾಗೂ ಶನಿ ಅಲ್ಲೇ ಇದೆ. ಅದೇ ಮನೆಯಲ್ಲಿ ಶನಿ ಗುರು ನೀಚ ಆಗಿರತಕ್ಕಂಥ ಇನ್ನೊಂದು ಜಾತಕ ಪ್ರಬಲ ಜಾತಕವಾಗಿ ನಿಂತಿದ್ದಾರೆ. ರಾಜಕಾರಣದಲ್ಲಿ ದೊಡ್ಡ ಒಂದು ಗತ್ತು ತೂಕ, ಆದ್ರೆ ನಂಬರ್ 1 ಆಗಲಿಕ್ಕೆ ಬಿಡ್ತಾನೆ ಇಲ್ಲ. ಇದೋ ಈಗ, ಇದೋ ಆಗ, ಇದೋ ಹಿಂಗೆ ನೋಡಿ ಗುರು ನೀಚ. ಆದರೆ ಉಚ್ಚ ಸ್ಥಾನವನ್ನ ನೀಚಭಂಗ ರಾಜಯೋಗ 0 ಇಂದ ತಗೋಬಂದ ಎಲ್ಲೋ ಇರಬೇಕಾದಂತ ವ್ಯಕ್ತಿ, ಇನ್ನೊಬ್ಬ ವ್ಯಕ್ತಿ ಎಲ್ಲೋ ಇದ್ದವ್ರು ಕೆಳಗಡೆ ಬಂದ್ಬಿಟ್ರು, ಇವ್ರು ಎಲ್ಲೋ ಇದ್ದವ್ರು ಇವ್ರ ಮೇಲಿಗೆ ಬಂದಿದ್ರು, ಬಟ್ ಸ್ಟಿಲ್ ನಂಬರ್ 1. ಸೊ ಅಂತ ಒಂದು ಅತಿಸಾರ ಯೋಗದಲ್ಲಿ ಗುರುವಿನ ಒಂದು ಬದಲಾವಣೆ ಪುನರ್ವಸು ನಕ್ಷತ್ರಕ್ಕೆ ಬರ್ತಾನೆ ವಿಶೇಷವಾಗಿ. ಆ ನಂತರ ಪುಷ್ಯ ನಕ್ಷತ್ರ ಸಾರಕ್ಕೆ ಬರ್ತಾನೆ, ಆ ನಂತರ ಆಶ್ಲೇಷ ನಕ್ಷತ್ರ ಸಾರಕ್ಕೆ ಬರ್ತಾನೆ, ಆ ನಂತರ ಮಖ ನಕ್ಷತ್ರ ಸಾರಕ್ಕೆ ಬರ್ತಾನೆ. ಆ ನವೆಂಬರ್ ಆಸುಪಾಸಲ್ಲಿ ಅಲ್ಲಿ ನೋಡಿ ಇನ್ನೊಂದು ತಮಾಷೆ ನಡೆಯುತ್ತೆ, ಕೇತುವಿನ ಬದಲಾವಣೆ ಕೂಡ ನಡೆಯುತ್ತೆ. ಮುಖ್ಯವಾಗಿ 2 ವರ್ಷಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಂದು ದೊಡ್ಡ ಕದಲಿಕೆಯ ಪ್ರಭಾವ ಉಂಟು, ತುಂಬಾ ದೊಡ್ಡ ಕದಲಿಕೆ. ಮುಖ್ಯವಾಗಿ 2002ರಲ್ಲಿ ಹುಟ್ಟಿದವರಿಗೆ ಮದುವೆ ಯೋಗ ಬಂದಿದೆ. 2002 2002ರಲ್ಲಿ ಯಾರೆಲ್ಲ ಹುಟ್ಟಿದಿರೋ ಅವರಿಗೆ ಒಂದು ಮದುವೆ ಸಂಕಲ್ಪ ಬರುತ್ತೆ. ಸ್ವಲ್ಪ ನಿಧಾನ ಮಾಡಿ. ಅಲ್ಲೊಂದು ಪ್ರೀತಿ, ಪ್ರೇಮ, ಗೆಳತನ, ಯಾಕಂದ್ರೆ ಗುರು ಬುಧನ ಮನೆಯಲ್ಲಿದ್ದು ದೆನ್ ಈ ಮೂವ್ಸ್ ಟು ಪುನರ್ವಸು ನಕ್ಷತ್ರ, ನಂತರ ಶನಿ ನಕ್ಷತ್ರದ ಸಾರಕ್ಕೆ ಮೂವ್ ಆಗ್ತಾನೆ. ನಂತರ ಎಷ್ಟು ವೇಗವಾಗಿ ಮುಂದಕ್ಕೆ ಹೋಗ್ತಾನೆ ಅಂದ್ರೆ ಸಿಂಹಸ್ಥ ಗುರುವಾಗಿ ಬರ್ತಾನೆ. ಗೋದಾವರಿ ಪುಷ್ಕರ, ಗಂಗಾ ಪುಷ್ಕರ, ಈ ರೀತಿಯ ವೇಗ ಅದು ಒಳ್ಳೇದಲ್ಲ. ತುಂಬಾ ಒಳ್ಳೆಯವ್ರು ನಮ್ಮ ಜೊತೆ ಇಷ್ಟು ದಿನ ಇರಬೇಕು. ಯಾಕಂದ್ರೆ ಗುರು ಬಂದು ಸಾಮಾನ್ಯವಾಗಿ ಒಂದು ರಾಶಿಗೆ ಬಂದ್ರೆ 12 ತಿಂಗಳು ಹೆಚ್ಚು ಕಡಿಮೆ ನಿಂತ್ಕೊಳ್ಳೋದು. ಬೃಹಸ್ಪತಿ ದೊಡ್ಡವನು, ದೊಡ್ಡ ಒಂದು ಭಾವ, ದೊಡ್ಡ ಆಲೋಚನೆ, ದೊಡ್ಡ ಚಿಂತನೆ, ದೊಡ್ಡ ಗೌರವ, ದೊಡ್ಡ ಮನೆ, ದೊಡ್ಡ ಬದುಕು, ದೊಡ್ಡ ಪ್ರೀತಿ, ದೊಡ್ಡ ಕುಟುಂಬ, ದೊಡ್ಡ ಕೆಲಸ, ದೊಡ್ಡ ಸಾಧನೆ, ದೊಡ್ಡವ್ರು ಕಾಣೋ ಆ ಕುಟುಂಬದವ್ರು ಅಂತ ಹಿಂಗ ಅಂತೀವಲ್ವಾ, ಸುಮ್ಮನೆ ಅಲ್ಲ ಅದು ಬರೋದು. ಅದು ಒಂದು ಗುರುವಿನ ಒಂದು ಸಾರದಿಂದಲೇ ಬರೋದು. ಅದಕ್ಕೆ ಜಾತಕ ನಾವು ಯಾವಾಗ್ಲೂ ಅಷ್ಟೇ ಮದುವೆ ಮಾಡುವಾಗ ಗುರುಬಲ ನೋಡಬೇಕು ಅನ್ನೋದು. ಅದಕ್ಕೆ ಮುಖ್ಯವಾಗಿ ಹುಡುಗನಿಗೆ ಗುರುಬಲ ಇದ್ದರೆ ಒಳ್ಳೇದ, ಹುಡುಗಿಗೆ ಗುರುಬಲ ಇದ್ದರೆ ಒಳ್ಳೇದ ಮದುವೆ ಮಾಡ್ಲಿಕ್ಕೆ, ಅದು ಯಾರಾದರೂ ಸರಿ. ಮದುವೆ ಮಾಡುವಾಗ ಅತಿ ಮುಖ್ಯವಾಗಿ ನೋಡಬೇಕಾಗಿರುವುದು ಹುಡುಗಿಗೆ ಗುರುಬಲ ಇದೆಯಾ. ಹುಡುಗಿಗೆ ಅತಿ ಮುಖ್ಯ. ಮದುವೆ ಮಾಡೋರು ತುಂಬಾ ತೃಪ್ತಿಯಿಂದ, ಖುಷಿಯಿಂದ ಅವರ ಸಂಸ್ಕಾರ, ಅವರ ಪೂಜೆ, ಅವರ ನಿಯಮ, ಅವರ ಆನಂದ, ಅವರ ಒಂದು ಸಂಸ್ಕಾರಗಳು, ಅವರ ಜಾತಿಗೆ ತಕ್ಕಂತೆ ಕೆಲವೊಂದು ಪೂಜೆಗಳಿರುತ್ತೆ, ಪುನಸ್ಕಾರ ಇರುತ್ತೆ, ಅವ್ರ ಧರ್ಮಕ್ಕೆ ತಕ್ಕಂತೆ ಅವ್ರಿಗೆ ಆಸೆ ಇರುತ್ತೆ, ನಮ್ಮ ಮಗಳನ್ನ ಹೀಗೆ ಕಳಿಸ್ಕೊಡ್ಬೇಕು. ಮೆಹಂದಿ ಶಾಸ್ತ್ರ, ಅರಿಶಿಣದ ಶಾಸ್ತ್ರ, ವಧು ಪೂಜೆ, ವರ ಪೂಜೆ, ಕಾಶಿ ಯಾತ್ರೆ, ಈ ತರದ್ ಏನೇನೋ ಇರುತ್ತೆ. ಕೆಲವುದ್ರಲ್ಲಿ ಬರೀ ಉಂಗುರ ಬದಲಾಯಿಸ್ಕೊಳ್ಳೋದು, ಕೆಲವುದ್ರಲ್ಲಿ ಬರೀ ತಾಳಿ ಕಟ್ಟೋದಷ್ಟೇ, ಕೆಲವು ಬರೀ ತಾಳಿ ಕೂಡ ಕಟ್ಟೋದಿಲ್ಲ, ಹೂವು ಹಾರ ಹಾಕೋತಾರೆ, ಬೇರೆಯವ್ರು ಯಾರೋ ತಾಳಿ ಕಟ್ತಾರೆ, ಈ ತರದೆಲ್ಲ ಇದೆ ಅವರವರ ಪದ್ಧತಿಗೆ ತಕ್ಕಂತ. ಆದರೆ ಮದುವೆ ಎನ್ನುವುದು ಸ್ತ್ರೀಯರಿಗೆ ವಿಶೇಷವಾಗಿ ಇರಬೇಕು. ಸ್ವಲ್ಪ ತಾಳ್ಮೆ. ಮೊನ್ನೆ ಒಬ್ರು ಬಂದ್ಬಿಟ್ಟಿದ್ರು, ನಾನು ಹೇಳಿದೆ ಇವು 1 ತಿಂಗಳು ಇರೋದು ಗುರುಬಲ ಇಲ್ಲ, 2028ಕ್ಕೆ ನಮ್ಮ ಮಗುಗ್ ಬರುತ್ತೆ, ಅಲ್ಲೊಂದು ದೋಷವಿದೆ, ಮದುವೆಯಲ್ಲಿ ಜಾಗ್ರತೆ. ಒಂದು ತಾಯಿ ಕರ್ಕೊಂಡು ಬಂದ್ಬಿಟ್ಟಿದೆ ಮಗಳನ್ನ, ಮದುವೆಗೆ ನವೆಂಬರ್ಗೆ ಮಾಡಬೇಕು ಅಂತಿದ್ದಾರೆ. ಹುಡುಗನಿಗಿದೆ ಗುರುಬಲ, ಧನಸ್ಸು ರಾಶಿ, ನವೆಂಬರ್ಗೆ ಆತನಿಗೆ 1ನೇ ತಾರೀಕು ಮೇಲೆ ಗುರುಬಲ ಇದೆ. ಹುಡುಗಿಯದ್ದು ಇಲ್ಲ. ಅತಿಸಾರ ಯೋಗದಲ್ಲಿ ಸಿಂಹಕ್ಕೆ ಬರ್ತಾನೆ, ಅಲ್ಲೊಂದು ಗಡಿಬಿಡಿ, ಗಲಿಬಿಲಿ, ಆತಂಕ, ಇನ್ನೊಂದು ಅನ್ನೋದೊಂದು ಸೃಷ್ಟಿ ಇದೆಯಮ್ಮ, ಇದೇನಿದು ಅಂತ ಮಗಳನ್ನು ಹೊರಗಡೆ ಕಳಿಸ್ಬಿಟ್ಟು ಹೇಳ್ತಾನೆ, ಇಲ್ಲೊಂದು ಸಮಸ್ಯೆ ಇದೆ ಕಣೋ, ಇಲ್ಲೊಂದು ಎಡವಟ್ಟಿ ಇದೆ ಕಣೋ ಅಂದ್ರೆ, ಗುರುಗಳೇ ನಿಜ ಗುರುಗಳೇ, ಅಲ್ಲೊಂದಿದೆ ಗುರುಗಳೇ, ಅದಕ್ಕೆ ಬಂದಿದೆ ಈಗ ಅಂತ ಒಂದು ಕೆಲಸ ಮಾಡಿ. ಗುರುಬಲ ಈ 1 ತಿಂಗಳಿದೆ ಮೇಯಲ್ಲಿ, ಹೋಗಿ ಗುರುಕ್ಷೇತ್ರ, ನನ್ನ ಕೈವಾರ ಕ್ಷೇತ್ರ, ಸಿಂಪಲಾಗಿ ಒಂದು ಮದುವೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನಮ್ಮದದು, ನಮ್ಮನೆ ಮಗುನ ಆನಂದವಾಗಿ ನಾವು ಮಾಡ್ಕೊಡೋಣ, ಗಾಬರಿ ಆಗ್ಬೇಡಿ.
ಯಾವ ಚೌಲ್ಟ್ರಿ ಬುಕ್ ಮಾಡಿದ್ರು ಆ ಚೌಲ್ಟ್ರಿನಲ್ಲಿ ರಿಸೆಪ್ಷನ್ ದೊಡ್ಡದಾಗಿ ಮಾಡ್ಕೊಳ್ಳಿ. ಆ ನಂತರ ಏನು ತೊಂದರೆ ಇಲ್ಲ, ಒಂದು 15 ದಿನ ಬಿಟ್ಟು, 1 ತಿಂಗಳು ಬಿಟ್ಟು ಪ್ಯಾಲೇಸ್ ಅಲ್ಲಿ ಮಾಡಿ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮನೆ ಮಗುವನ್ನ ಕೊಡಬೇಕಾದಾಗ ಆಲ್ರೆಡಿ ಆ ಮದುವೆಯಲ್ಲಿ ಒಂದು ವಿಘ್ನ ಇದೆ, ತೊಂದರೆ ಇದೆ, ಎಳೆದಾಟ ಇದೆ, ಆಗಿದೆ. ಹೌದಲ್ವಾ ಅಂದ್ರೆ ಆಗಿದೆ ಗುರುಗಳೇ ಅಂತ. ಅದಕ್ಕೆ ಹೇಳ್ತಿದ್ದಾನೆ, ಈ ಒಂದು 2002ರಲ್ಲಿ ಹುಟ್ಟಿದವರಿಗೆ ಗುರುಬಲ, ಮುಖ್ಯವಾಗಿ ಸ್ತ್ರೀಯರಿಗೆ ಗುರುಬಲ ಇದೆ. ಅಲ್ಲೊಂದು ಗಾಬರಿಯಲ್ಲಿ ಇರ್ತಾರೆ ಮನೆಯಲ್ಲಿ, ಹೆಂಗ್ ಮಾಡೋದು, ಹೇಗ್ ಮಾಡೋದು, ಎತ್ತು ಮಾಡೋದು ಅನ್ನತಕ್ಕಂಥ ಒಂದು ವೈಚಾರಿಕತೆ ಬರ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಜೂನ್ 2ರ ನಂತರ ಪ್ಯೂರ್ ಗುರುಬಲ. ಆತಂಕ ಪಡೋದು ಬೇಡ. ಯಾವ್ದಾದ್ರು ವೈದಿಕರನ್ನ, ಒಳ್ಳೆ ಹಿರಿಯ ವೈದಿಕರ ಹತ್ರ ಹೋಗಿ ಕೇಳಿ ಅಲ್ಲೊಂದು ಸಣ್ಣದಾಗಿ ಪರಿಹಾರ ಮಾಡ್ಕೊಂಡು ಹೆಜ್ಜೆ ಹೇಳಿ. ಮೊನ್ನೆ ಕೂಡ 1998 ಮದುವೆ, ಹುಷಾರು ಅಂದಿದ್ದಾನೆ. ದುಡುಕ್ತಾರೆ, ಆತರ ಪಟ್ಬಿಡ್ತಾರೆ ಅಂತ ಒಂದು ತಂದೆ ತಾಯಿ ಬಂದಿದ್ದಾರೆ. 1998 ಹುಡುಗನಿಗೆ ಗುರು ಮಿಥುನ ಲಗ್ನ, ಗುರು ವಕ್ರ. ಈಗ ಗೋಚಾರದಲ್ಲಿ ಗುರು ಅಲ್ಲೇ ಇದ್ದಾನೆ, ವಕ್ರ. ಏನು ಕೇಳಿಲ್ಲ ನಾನು. ಚಂದ್ರದಶೆ ಗ್ಯಾರಂಟಿ ನಿನ್ನ ಮಗ ದಾರಿ ತಪ್ಪಿಸುತ್ತೆ, ತಗೊಂಡೋಗಿ ಪೊಲೀಸ್ ಸ್ಟೇಷನ್, ಕೋರ್ಟ್ ಮೆಟ್ಲು ನಿಲ್ಸುತ್ತೆ. ತನಗಿಂತಲೂ ಅಲ್ಲೊಂದು ಎಡವಟ್ಟು ಹೆಣ್ಣನ್ನ ಮದುವೆಯಾಗುತ್ತಾನೆ. ಗುರು ವಕ್ರವಾಗಿರುವುದರಿಂದ, ಕೇಂದ್ರಾಧಿಪತಿ ದೋಷವಾಗಿ ದಿಗ್ಬಲವಾಗಿರುವುದರಿಂದ ಅಲ್ಲೊಂದು ಮದುವೆಯಾಗಿ ಮುರಿದಿರೋದು, ಇಲ್ಲ ಎಂಗೇಜ್ಮೆಂಟ್ ಆಗಿ ಮುರಿದಿರೋದು, ಇಲ್ಲ ಡೈವರ್ಸ್ ಆಗಿರೋ ಹುಡುಗಿನ ಇಷ್ಟಪಟ್ಟು ತಾನೇ ಹೋಗಿ ಆಗ್ಬಿಡ್ತಾನೆ. ಇದು ದೊಡ್ಡ ಕಿರಿಕಿರಿ ಆಗುತ್ತೆ. ಪೊಲೀಸ್ ಸ್ಟೇಷನ್ ಮೆಟ್ಲು, ಕೋರ್ಟ್ ಮೆಟ್ಲು, ಅವಮಾನದ ಮೆಟ್ಲು ಅಂತ ಅಷ್ಟು ಆಗ್ಬಿಟ್ಟಿದೆ. ಈ ವಿಚಾರ ಮಗನನ್ನ ಕೆದಕಬೇಡಿ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಏನಕ್ಕಾದು, ಹೇಗಾದು ಅಂತ ನಿಮ್ಮನ್ನ ವಾಚಾಮ ಗೋಚರವಾಗಿ ಬೈದು ಬಿಡ್ತಾನೆ. ನೀವೇನ್ ಮಾಡಿದ್ರಿ, ನೀವು ನೋಡ್ರಿ, ನೀವು ನನ್ನ ಪಾಲಿಗಿಲ್ಲ, ಸತ್ತೋದ್ರಿ, ಎಲ್ಲಾ ಹೇಳಿಬಿಡುತ್ತಾನೆ. ಅಂದ್ರೆ ಅಷ್ಟು ಆಗ್ಬಿಟ್ಟಿದೆ ಅಂತ ಬಿಕ್ಕಿ ಅಳ್ತಿದ್ದಾರೆ ನೋಡಿ. 1998 ವಕ್ರ ಗುರು ಪ್ರಭಾವ ಬೀರ್ಬಿಟ್ಟಿದೆ. ಗ್ರಹಗಳು ತಮ್ಮ ಕೆಲಸ ಮಾಡಿಸ್ತವೆ ಮಕ್ಕಳೇ. ಆ ಸಮಯದಲ್ಲಿ ಎಸ್ಕೇಪ್ ಆಗ್ಬೇಕು, ಬಾಗ್ಲಾಗಿ ಕುತ್ಕೋಬೇಕು. ಇವತ್ತಿಗೂ ನನಗೆ ನೆನಪಿದೆ, ಯಾವ ಜನ್ಮದ ಪುಣ್ಯವೋ ನಾನಿಲ್ಲ ನಿಮ್ಮ ಮುಂದ್ಗಡೆ. ಏನೋ ಒಂದು ಕಾರಣಾಂತರದಿಂದ ಒಂದು ದೂರದ ಊರಿಗೆ ಹೋಗ್ಬೇಕು. ಎಲ್ಲ ಹೇಳಿಟ್ಟಿದ್ದೀನಿ, ರೆಡಿ ಆಗಿದ್ದೀನಿ, ಅಮ್ಮ ಏನೂ ಹೇಳಿಲ್ಲ. ಆಯ್ತಪ್ಪ ಅಂದ್ರು. ಒಂದು ದೊಡ್ಡ ಅಮೌಂಟ್ ಆ ಕಾಲಕ್ಕೆ, ಒಂದು 30 ಲಕ್ಷ ಬರ್ಬೇಕು. ನೋಡಿದ್ರೆ ಹೋಗಕ್ ರೆಡಿ ಆಗಿದ್ದೀನಿ, ಅಮ್ಮ ಬಾಗ್ಲಾಕ್ಬಿಟ್ರು. ಹೋಗ್ಬೇಡಪ್ಪ ಅಂದ್ರು. ನಾನು ಹೊರಡ್ಬೇಕು. ಅಷ್ಟು ದೊಡ್ಡ ಅಮೌಂಟು, ನನ್ನ ಇದೆಲ್ಲ ನಿಂತಿದೆ, ಜವಾಬ್ದಾರಿಗಳು, ನಿಂಗೆ ಗೊತ್ತಿಲ್ವೇನಮ್ಮ ಅಂತ. ಇಲ್ಲಪ್ಪ, ಆ ಹೆಂಗ್ಸು ಮನೆ ಮುಂದ್ಗಡೆ ಬಂದು ಮಾತಾಡಿಸ್ಕೊಂಡು ಹೋದ್ಲು. ನೀನು ಹೊರಡೋ ಸಮಯಕ್ಕೆ ಆ ಅಮ್ಮ ಬಂದಿದ್ದಾಳೆ. ಆ ಅಮ್ಮನ ಮುಖ ನೋಡಿದವರು, ನೀನು ನೋಡಿದ ಮರಣ ನಿಶ್ಚಿತ, ಮರಣಕ್ಕೆ ಮೀರಿದ ವೇದನ ನಿಶ್ಚಿತ. ಹೇಳಕಣೋ, ಹೋಗ್ಲೇಬೇಡ, ಗಲಾಟೆ ಆಗ್ತಿದೆ. ಅಮ್ಮ ನನ್ನನ್ನ ಮೆಲ್ಲಿಗೆ ಬಾ, ಆಯ್ತು, ಒಂದು ಸಿಹಿ ಮಾಡ್ಕೊಡ್ತೀನಿ ರವೆ ಉಂಡೆ, ಇದು ತಿನ್ಬಿಟ್ಟು ಕಟ್ಕೊಂಡು ಹೋಗು ಅಂತ ಹೇಳ್ತು ಕಿಚನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಅಡಿಗೆ ಮನೆಯಲ್ಲಿ ಒಳ್ಳೆ ರವೆ ಉಂಡೆ ಮಾಡಿ ತಿಂತಿದ್ರೆ ಮೇನ್ ಡೋರೆ ಇದ್ದಿದೆ, 1 ಡೋರು, ಸಣ್ಣ ಮನೆ, ಬಾಗ್ಲಾಕ್ಬಿಟ್ಟು ಹೊರಗಡೆ ಕುತ್ಕೋಬಿಟ್ಟಿದೆ ದೊಣ್ಣೆ ಇಟ್ಕೊಂಡು. ಏನಂತ ಹೇಳ್ತಿದೆ, ಇವತ್ತು ನಾನಾ ಡಿಸೈಡ್ ಮಾಡ್ಬೇಡ, ನಾನು ಬಾಗಲ್ ತಡ್ತಿದ್ದೀನಿ, ಇವತ್ತು ಹೋಗ್ಬೇಕು, ಅವ್ನು ಸಿಗ್ತಾನೆ. ಉಸಿರಿದ್ರೆ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ಬೋದು, ಉಸಿರಿದ್ರೆ ಉಪ್ಪು ತಿನ್ಕೊಂಡಾದ್ರೂ ಬದುಕ್ಬೋದು, ನನಗೆ ನೀನ್ ಬೇಕು. ಬಿಳಿ ಶರ್ಟ್ ಹಾಕೊಂಡಿದ್ದಾನೆ. ನನ್ಗೆ ಆ ಶರ್ಟ್ ನೆನಪಿದೆ, ತೆಗೆದಿಟ್ಟುಕೊಂಡಿದ್ದೆ. ಒಂದು ಆಫೀಸ್ಗೆ ಮಾತ್ರ, ಮುಖ್ಯ ಮೀಟಿಂಗ್ಸ್ ಹೋಗೋವಾಗ ಮಾತ್ರ ಆ ಶರ್ಟ್, ಪಳಪಳ ಹೊಳಿಯೋ ಶರ್ಟ್ ಹರಿದಾಕೊಂಡ್ಬಿಟ್ಟಿದ್ದಾನೆ. ಅಮ್ಮ ಹರಿದು ಬಾಳ್ದು ಹಾಕಿ ಏನ್ ಮಾಡಿದ್ರು ಸಂಜೆ ತೆಗಿತಾರೆ. ನಾಳೆ ಹೋಗಿ ಏನೂ ಆಗೋಲ್ಲ, ಇವತ್ತೇ ಸಿಗೋದು ಅವನು. ಇವತ್ತು ಹೋದ್ರೆ ನಾನು ಬೆಳಗ್ಗೆ ಸಿಗ್ತೇನೆ, ಪರವಾಗಿಲ್ಲ ನಾಳೆ ಹೋಗು, ದುಡ್ಡು ಹೋದ್ರೆ ಹೋಗ್ಲಿ, ನನಗೆ ನೀನು ಮುಖ್ಯ ಮಗ ಅಂತ. ಏನೋ ಮಾಡಿದ ಪೂಜೆಯೋ ಪುಣ್ಯವೋ ಇನ್ನೊಂದು ದಶ ಭುಕ್ತಿ ಅಂತರ್ಭುಕ್ತಿಗಳು ಪ್ರಭಾವ ಇರುತ್ತೆ, ಅದು ತೋರಿಸಿಕೊಡುತ್ತದೆ, ನಿಮ್ಮನ್ನ ಕದಲಿಸಿ ನಿಲ್ಲಿಸ್ತಕ್ಕಂಥದ್ದು ಆಗುತ್ತೆ. ನೀವು ನಂಬಲ್ಲ, ನಾನು ಹೋಗುವ ಬಸ್ ಆಕ್ಸಿಡೆಂಟ್, ನಾನು ಕುಳಿತುಕೊಂಡಿದ್ದಂಥ ಸೀಟು ಗೋವಿಂದಾಯ ನಮಃ, ಗೋವಿಂದ ಪೇಪರಲ್ಲೂ ಬಂದಿತ್ತು. ಓಡ್ ಬಂದು ಹೇಳಿದೆ, ನನಗೆ ಪೇಪರ್ ಓದೋ ಹುಚ್ಚು. ಆವತ್ತಿನ ಕಾಲಘಟ್ಟದಿಂದಲೇ ನನ್ನ ಅಜ್ಜ ಹೇಳ್ಕೊಟ್ಟಿದ್ರು, ಲೋಕದಲ್ಲಿ ಏನ್ ನಡೀತಿದೆ, ಏನ್ ನಡೀತಿಲ್ಲ, ಯಾವುದು ಎತ್ತ ತಿಳ್ಕೊಬೇಕು ಅಂದ್ರೆ ನಿತ್ಯ ಒಂದ್ ಸ್ವಲ್ಪ ನೀವು ಸೋತ್ಕೋಬೇಕಪ್ಪ,
ಗ್ರಹಗಳ ಪ್ರಭಾವ ಯಾವ್ಯಾವ ಭಾಗ, ಯಾವ್ಯಾವ ವ್ಯಕ್ತಿಗಳ ಮೇಲೆ ಆಲೋಚನೆಗಳು, ಪರಿಧಿಗಳು ಈ ತರದ್ ಮಾಡುತ್ತೆ ತಿಳ್ಕೊಬೇಕಪ್ಪ ಅಂತ ಅಜ್ಜ ಹೇಳ್ಕೊಟ್ಟಿದ್ರು. ಸೊ ಅದು ಅವತ್ತಿನಿಂದಲೂ ಇವತ್ತಿಗೂ ಅಣ್ಣಮ್ಮ ಅಂತ ದೊಡ್ಡವ್ರು ಅವ್ರು, ಇವತ್ತಿಗೂ ದೊಡ್ಡ ಮನೆಯವ್ರವ್ರು. ಅವ್ರ ಮಕ್ಕಳು ಕೇಶವ್ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ನವೀನ್ ಅಂತ ಹೇಳ್ಬಿಟ್ಟು, ಇನ್ನೊಬ್ರು ಅಶೋಕ್ ಅಂತ ಹೇಳ್ಬಿಟ್ಟು, ತುಂಬಾ ದೊಡ್ಡ ಮನೆಯವರು. ಹೋದ್ರೆ ಆ ದೊಡ್ಡ ಮನೆಯವರು ಬೆಳಿಗ್ಗೆನೆ ಪೇಪರ್ ಓದ್ಬಿಟ್ಟು ಇಟ್ಬಿಟ್ಟು, ಅವತ್ತಿನ ಕಾಲಕ್ಕೆ ಪ್ರಜಾಮತ ಅಂತೆ, ನೀವು ಕೇಳಿರಲ್ಲ ಬಿಡಿ, ಆ ಥರದ್ದು ಏನೇನೋ ಪುಸ್ತಕಗಳು ಬರೋದು, ಸುಧಾ ಅಂತೆ, ತರಂಗ ಅಂತೆ ಇತ್ತು. ಅವ್ರ ಮನೆಗೆ ಬರೋದು, ತುಂಬಾ ದೊಡ್ಡ ಮನೆಯವ್ರು. ನಮ್ಮ ಮನೆಗೆ ಪೇಪರ್ ತರಿಸ್ಕೊಳ್ಳೋ ಯೋಗ ಎಲ್ಲಿತ್ತು. ಮೊನ್ನೆ ಕೂಡ ಸಿಕ್ಕಾಗ ಹೇಳಿದೆ, ಒಂದು ಆಗಿದೆ ಅಮ್ಮನವ್ರಿಗೊಂದು 77-78 ಮೇಲೆ ಆಗಿದೆ. ತುಂಬಾ ದೊಡ್ಡವ್ರು ಅವ್ರು. ಕಾಲಿಗೆ ನಮಸ್ಕಾರ ಹಾಕಿ, ನೀವು ಮತ್ಬಿಟ್ಟಿದ್ದೀಮ್ಮ, ನಿಮ್ ಮನೆಗೆ ಬಂದು ಪೇಪರ್ ಓದ್ತಿದ್ದೆ ಅಂದ್ರೆ, ನಾನು ಯಾಕೋ ಮರಿಲಿ ಅಪ್ಪು ಅಂತ ಹೇಳ್ಬಿಟ್ಟು ಆ ಪೇಪರು ಹಾಗೆ ತಗೊಬಂದು ತೋರಿಸ್ತಾನೆ. ನೋಡಮ್ಮ ಹಿಂಗಾಗಿದೆ ಅಂತ. ಕಣ್ಣೀರು, ನಾನು ಹೇಳಿಲ್ವಪ್ಪ ಅಂತ. ಯಾವುದೋ ಮಾಡಿದ ಪುಣ್ಯ. ಅದಕ್ಕೆ ಹೇಳೋದು ಮಕ್ಕಳೇ, ನಿತ್ಯ ಪ್ರಾರ್ಥನಾ ನಿವೇದನ ನಮಗೇ ಗೊತ್ತಿಲ್ಲದೆ ಕೆಲವು ಕರ್ಮ ಸಂಬಂಧ ದೋಷಗಳನ್ನ ನಿಲ್ಲಿಸುತ್ತೆ. ಒಂದು ಅಳತೆಗೆ ಮೀರಿ ಜಾಸ್ತಿ ಇತ್ತು ಅಂದ್ರೆ ನುಂಗಾಕಿ ಬಿಡುತ್ತೆ. ಮುಗಿದಿದ್ದು ಮುಗಿಯಿತು. ಗತಂ ಜಾತಸ್ಯಂ ಧ್ರುವಂ ಮರಣ. ಏನಾಯ್ತು ಅದು ನಡಿಬೇಕು. ಈ ತಂದೆ ತಾಯಿಗೆ ಹೇಳಿದದೆ, ನಿಮ್ಮ ಮಗ ಇವಾಗೇನು ಹೇಳ್ಬೇಡಿ, ನೀನ್ ಮಾಡ್ಕೊಂಡಿದ್ ತಪ್ಪು, ಹುಡುಗಿ ಸರಿ ಇಲ್ಲ, ಅವನ ಹಣೆ ಬರಲ್ಲಿ ಇದ್ದಿದ್ದೆ ಅದು. ಕೆಟ್ಟು ಹೋದ ಮಗುವನ್ನ ಮದುವೆ ಆಗಬೇಕು ಅನ್ನುವುದಿದೆ. ಡಿಸೆಂಬರ್ ವರ್ಗೂ ಮಾತನಾಡಬೇಡಿ. ಚಂದ್ರದಶೆಯಲ್ಲಿ ಗುರು ಭುಕ್ತಿ, ಚಂದ್ರನಿಂದ ಗುರು 12, ವಕ್ರ ಗುರು ಬೇರೆ. 100% ಅವನನ್ನ ಬುದ್ಧಿ, ಮಾತು, ಆಲೋಚನೆ, ಚಿಂತನೆ ಎಲ್ಲ ತಲೆ ಕೆಡಿಸಿ ಹಾಕುತ್ತೆ. ಸುಮ್ಮನಿದ್ದು ಬಿಡಿ. ಜನವರಿ ಅಟ್ಲೀಸ್ಟ್ ಸಂಕ್ರಾಂತಿವರೆಗೂ ಅಂತ ಆಯ್ತು ಗುರುಗಳೇ ಅಂತ ತುಂಬಾ ತೃಪ್ತಿಯಾಗುವುದು. ಅದಕ್ಕೆ ಹೇಳ್ತಿದ್ದಾನೆ, ಈಗ 2002ರಲ್ಲಿ ಹುಟ್ಟಿರತಕ್ಕಂಥ ಮಕ್ಕಳಿಗೆ ಗುರುಬಲ, ಅಲ್ಲೊಂದು ಹುಳಿ ಬರತಕ್ಕಂಥದ್ದಾಗುತ್ತೆ. ಯಾರಾದ್ರೂ ವೈದಿಕರನ್ನ ಕೇಳಿ ಏನ್ ಪರಿಹಾರಗಳು ಮಾಡ್ಕೋಬೇಕು, ಮಾಡಿದ ಮೇಲೆ ಬಂದ್ರೆ, ಆದ ಮೇಲೆ ಆಗಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ. ಇದನ್ನ ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಆಗೋಯ್ತದ, ಇನ್ನೇನ್ ಸತ್ತು ಹೋದ ಹೆಣ ಸತ್ತೋಯ್ತದು, ಕಳೆದೋಯ್ತು, ಬಂಗಾರ ಹೋಯ್ತು. ಅದೆಷ್ಟೋ ಬಾರಿ ಆಗಿದೆ. ನಮ್ಮ ಮನೆಯಲ್ಲೇ ಕುಟುಂಬದಲ್ಲೇ ನಮ್ಮ ಗುರುಗಳು ತುಂಬಾ ಆತ್ಮೀಯರು ಬಂದು ಹೋಗ್ತಿರ್ತಾರೆ. ಅವ್ರ ಮನೇಲಿ ಒಂದು ದೊಡ್ಡ ವಸ್ತು ಹೋಗ್ಬಿಟ್ಟಿದೆ. ಎಷ್ಟು ಶಾಂತವಾಗಿ ಕೂತಿದ್ರು ಅಂದ್ರೆ, ಧರ್ಮಪತ್ನಿಗೆ ಹೇಳ್ಬಿಟ್ರು, ತಪ್ಪು ನಿನ್ನದೇ ಅಷ್ಟೇ, ಸಿಗುವಾಗ ಮಾಡಿದ್ ನಿನ್ನ ತಪ್ಪು. ಈಗ ನಿನ್ ಮೇಲೆ ಅಪವಾದ ಬರುತ್ತೆ. ಮನೆಯವರೆಲ್ಲ ಸೇರ್ಕೊಂಡು, ಒಡ ಹುಟ್ಟಿದವರೆಲ್ಲ ಸೇರ್ಕೊಂಡು ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ್. ಅವ್ರ ಮನೇಲಿ ಆಗ್ಬಿಟ್ಟಿದೆ ನಿಜವೇ. ಧರ್ಮಪತ್ನಿಗೆ ಹೇಳ್ಬಿಟ್ಟು ಮುಗಿತು, ದುಡ್ಕೊಳ್ಳೋಣ, ಬದುಕು ಕೊಟ್ಟಿದೆ. ಆದ್ರೆ ನಿನ್ನ ಮೇಲೆ ಬಂದಿರುವ ಈ ಅಪವಾದ ಇವತ್ತೆಲ್ಲರ ಮುಂದುಗಡೆ ನಿನ್ನ ಮೇಲೆ ನಿಲ್ಸುತ್ತೆ. ನಿನಗಂದ್ರೆ ನನಗಂದಾಗೆ ಆ ನೋವು ಯಾರಿಗೆ ಹೇಳ್ಕೊಳ್ಳಿ. ಮನೆಯವರೆಲ್ಲರೂ ಮುಂದುಗಡೆ ನಿಂತ್ಕೊಂಡು ನಾನು ಇದ್ದೇನೆ, ಇದೇನ್ ಗುರುಗಳೇ ಅಂದ್ರೆ, ಹೌದು ಕಣೋ, ವಾಚಾಮ ಗೋಚರವಾಗಿ ನೋಡಿ. ಆಕೆಗೆ ವೃಶ್ಚಿಕ ಲಗ್ನ, ಅಷ್ಟಮದಲ್ಲಿ ಗುರು. ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ, ಅಷ್ಟಮದಲ್ಲಿ ಗುರು. ತನ್ನ ಕೆಲಸ ಮಾಡಿಬಿಟ್ಟಿದೆ.
ಶುಕ್ರ ಜಸ್ಟ್ ಒಂದು 2 ದಿನ ಆಗಿದೆ ಮೂವ್ ಆಗಿ. ಶುಕ್ರ 6ನೇ ಮನೇಲಿ ಇರ್ಬೇಕಾದ್ರೆ ಯಾರೋ ಸ್ತ್ರೀಯರು ಬಂಗಾರ ಕಳುವು ಇನ್ನೊಂದು ಅನ್ನತಕ್ಕಂಥದ್ದು. ಅದು ಒಂದು ಒಳ್ಳೆ ರಾಜಲಾಂಛನ, ಕುಟುಂಬ ಲಾಂಛನ. ಅವತ್ತು ಪರಂಪರೆಯಾಗಿ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಯಮ ಇತ್ತು. ಹೀಗೇ ಕುತ್ಕೊಂಡು ನೊಂದ್ಕೋಬಿಟ್ರು. ಏನ್ ಹೇಳ್ತಿದ್ದಾರೆ ಅವತ್ರ, ಏನ್ ಗುರುಗಳು ಹೆಂಗಾಗ್ಬಿಟ್ಟು ಈ ತರದ್ದು ಒಂದು ಪೊಲೀಸ್ ಕಂಪ್ಲೇಂಟ್, ಏನೋ ಪೊಲೀಸ್ ನಮ್ಮನೆಗೆ ಬರೋದಾ, ನಾವು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಾ, ಹೋದ್ರೆ ಹೋಗ್ಲಿ, ನಾವು ಉಳಿಸ್ಕೊಂಡಿದ್ದೆ ಅಷ್ಟು, ಇಲ್ಲ ಅನ್ಕೊಳ್ಳೋಣ, ಬೇಕಾದ್ರೆ ದುಡ್ದು ಇನ್ನೊಂದು ಮಾಡಿಸ್ಕೊಳ್ಳೋಣ. ಆದ್ರೆ ಈ ಅಪವಾದ ಜೀವನ ಪರ್ಯಂತ ನನ್ನ ಹೆಂಡತಿ ಅನುಭವಿಸ್ಬೇಕಾಗುತ್ತೆ. ನನ್ನ ಒಡ ಹುಟ್ಟಿದವರು, ತನ್ನ ಬಂಧುಗಳು. ನೋಡಿ, ಗ್ರಹಗಳ ಒಂದು ಪರಿಚ್ಛೇದ ನೆನಪಿಟ್ಟುಕೊಳ್ಳಿ ಮಕ್ಕಳೇ. ಅದಕ್ಕೆ ಹೇಳೋದು, ತುಂಬಾ ದೊಡ್ಡವರು ಪ್ರತಿ ಹೆಜ್ಜೆಯನ್ನು ಕೇಳಿ ಮಾಡ್ತಾರೆ, ತಿಳ್ಕೊಂಡು ಮಾಡ್ತಾರೆ. ನೀವು ನಂಬೋಲ್ಲ. ಇವತ್ತು ಹೇಳ್ತಾನೆ ನೋಡಿ, ಪಕ್ಕದ ಸ್ಟೇಟ್ ಅಲ್ಲಿ ಎಲೆಕ್ಷನ್ ನಡೀತಿದೆಯಲ್ಲ, ಅಲ್ಲೊಬ್ಬ ಗುರು ಇದ್ದಾನೆ, ಒಬ್ಬ ಹೀರೋ ಹಿಂದ್ಗಡೆ. ನಂಬ್ತೀರಾ? ಸುಮಾರು 5 ವರ್ಷಗಳ ಹಿಂದ್ಗಡೆಯಿಂದ ಪ್ರತಿ ಹೆಜ್ಜೆ ಹೆಸರು ಎಲ್ಲ ಅಷ್ಟಿದ್ದೂ ಕೂಡ ಅಲ್ಲೊಂದು 41 ಜನರ ಒಂದು ಬೀಭತ್ಸ ಸಾವಾಗುತ್ತೆ. ಬೀಭತ್ಸ ಸಾವು. ಆತ ಹುಟ್ಟಿರುವುದೇ ಕಟಕ ಲಗ್ನ, ಅಷ್ಟಮದಲ್ಲಿ ಗುರು, ಅಪವಾದ, ಅವಮಾನ. ಈಗ ನೋಡಿದ್ರೆ ಗುರು ಗೋಚಾರದಲ್ಲಿ 12ನೇ ಮನೆ, ಪುಷ್ಯ ನಕ್ಷತ್ರ. ಆದರೆ ಅಷ್ಟಮ ಗುರುವನ್ನ, ಅಷ್ಟಾಧಿಪತಿ ಗುರು 12ನೇ ಮನೇಲಿ ಕುಳಿತರೆ ವಿಪರೀತ ರಾಜಯೋಗ. ಕುಜ ನೀಚ ಆದ್ರೆ ಚಂದ್ರನ್ ಜೊತೆ ಸೇರಿ ಶಶಿಮಂಗಳ ಯೋಗವಾಗಿ ಅಂಥದ್ದೊಂದು ರಿಸಲ್ಟ್ ನಾವು ಇವತ್ತು ಕಾಯ್ತೇವೆ. ಅವ್ರ ಹಿಂದ್ಗಡೆ ಇದ್ದಾರೆ ತುಂಬಾ ದೊಡ್ಡ ಗುರುಗಳಿದ್ದಾರೆ, ಅನ್ ಎಕ್ಸ್ಪರ್ಟ್. ತುಂಬಾ ದೊಡ್ಡ ದೊರೆಸಾನಿಯ ಹಿಂದ್ಗಡೆ ಇದ್ದಂತ ಗುರು ಅವರು. ನೋಡಿ, ಏನು ಇಷ್ಟಕ್ಕೂ ಆತ ಕ್ರಿಶ್ಚಿಯನ್ ಅಂತಾರೆ. ಕ್ರಿಶ್ಚಿಯನ್ ಧರ್ಮ ಇನ್ನೊಂದು ಫಾಲೋ ಮಾಡೋದಲ್ಲ, ಅದೆಲ್ಲ ಬೇರೆ. ನೋಡಿ, ಆತ ಎಲೆಕ್ಷನ್ ಆದ್ಮೇಲೆ ದೇವಸ್ಥಾನಗಳು ಹೋಗ್ತಿದ್ದಾನೆ. ಎಲೆಕ್ಷನ್ ಟೈಮ್ ಹೋಗಿದ್ದ ಅಂದಿದ್ರೆ ಏನಂದಿರೋರು, they would have been spoken something else. ಎಲೆಕ್ಷನ್ ಆದ್ಮೇಲೆ ಮುರುಘರ ದೇವಸ್ಥಾನಕ್ಕೆ ಹೋಗ್ತಾರೆ. ಶಶಿಮಂಗಳ ಯೋಗ, ಕುಜನ ಒಂದು ದೋಷವನ್ನ ನಿವಾರಣೆ ಕಡಿಮೆ ಮಾಡಲು, ದಿಗ್ಬಲವಾಗಲು. ವಿಪರೀತ ರಾಜಯೋಗ ಅಂತ ಹೇಳ್ತವೆ ಅದನ್ನ. ನೀಚಭಂಗ ರಾಜಯೋಗ ಅನ್ನೋದದೇ. ಏನೂ ಇಲ್ಲದ ಒಬ್ಬ ಝೀರೋ ಸೂಪರ್ ಸ್ಟಾರ್ ಆಗುವಂಥದ್ದು, ಯಾರು ತಡೆ ಇಲ್ಲದೆ ನಿಲ್ಲಿಸ್ತಕ್ಕಂಥದ್ದು, ಅಂಥದ್ದೊಂದು ಸ್ಥಾಯಿಗೆ 2002 ನಲ್ಲಿ ಹುಟ್ಟಿದವರು ದಯಮಾಡಿ ಅದಕ್ಕೆ ಹೇಳ್ತಿದ್ದೇನೆ, ಮದುವೆ ಕಂಕಣ ಬಲ ಬಂದಿದೆ, ದುಡುಕ್ಬೇಡಿ, ಆತರ ಪಡಬೇಡಿ. ಸರಿಯಾದ ವೈದಿಕರ ಹತ್ರ, ಹಿರಿಯರ ಹತ್ರ, ಎಲ್ಲರೂ ಅಷ್ಟೇ ಕೇಳ್ಕೊತೀನಿ, ನಿಮ್ ಕೈ ಮುಗಿತೇನೆ, ಕೇಳ್ಕೊಂಡು ಹೆಜ್ಜೆ ಹೇಳಿ. ತಮ್ಮ ಕೆಲಸ ತಾವು ಮಾಡೇ ಮಾಡುತ್ತವೆ. ತಮ್ಮ ಕೆಲಸ ಮಾಡೇ ಮಾಡತಕ್ಕಂಥದ್ದಾಗುತ್ತದೆ. ಇನ್ನು 2000ರಲ್ಲಿ 2003ರಲ್ಲಿ ಹುಟ್ಟಿರೋರ್ಗೆ ಮದುವೆ ಈಗ ಬರುತ್ತೆ, ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ನಿಧಾನ ಮಾಡೋಣ. 2003 ನಲ್ಲಿ ನಿಮ್ಮ ಮಕ್ಕಳು ಹುಟ್ಟಿದ್ದಾರೆ, ಮದುವೆ ಮಾಡಿಬಿಡೋಣ, ಯಾವುದೋ ಸಂಬಂಧ ಬಂದ್ಬಿಡುತ್ತು. ಹಾಗೆ ಗುರು ನೋಡಿ, ಅಲ್ಲಿ ಅತಿಸಾರ ಯೋಗದಲ್ಲಿ ವೇಗವಾಗಿ ಓಡುತ್ತಿರುವುದರಿಂದ 100% ಹೇಳ್ತಾನೆ, 2003ರಲ್ಲಿ ಹುಟ್ಟಿದವರಿಗೆ ಅಲ್ಲೊಂದು ಕನ್ಫ್ಯೂಷನ್ಗಳ ಮದುವೆ ಆಗ್ಬಿಡುತ್ತೆ. ಹುಡುಗನ್ಗೆ ಏನೂ ಇರಲ್ಲ, ಇಲ್ಲ ಹುಡುಗಿಗೇನು ಇರಲ್ಲ, ಇಲ್ಲ ಹುಡುಗಿಗೆ ಅರ್ಧ ಕೆಲಸ. ಒಬ್ರು ಬಂದಿದ್ರಲ್ಲಿ ನಾವು ಒಂದೇ ಮಾತು ಹೇಳ್ದೆ, ಹುಡುಗನ್ಗೇನು ಇಲ್ಲಪ್ಪ. 2003 ನಮ್ಮ ಪಾಪು, ನನ್ ಮಾತು ಹೇಳ್ತೇನೆ, ದುಡುಕ್ಬೇಡಿ, ಏನೂ ಆಗೋಲ್ಲ, ಎಂಥದಾಗೋಲ್ಲ, ಸ್ವಲ್ಪ ತಡೆಯೋಣ, ಬೇಕಾದ್ರೆ ತಟ್ಟೆ ಬದಲಾಯಿಸ್ಕೊಳ್ಳೋಣ. ಈ ಹುಡುಗಿ ಇಷ್ಟಪಡ್ತಾಳೆ ನಿಮ್ ಜಾತಿ, ಆದ್ರೆ ಜಾತಿಯಲ್ಲಿ ಸಬ್ ಜಾತಿಯಾಗಿ ಬರುತ್ತೆ. ವೃಷಭ ಲಗ್ನಕ್ಕೆ 8ನೇ ಮನೇಲಿ ಕುಜ, ಸಪ್ತಮಾಧಿಪತಿ ಕುಜ ಪ್ರಬಲವಾಗಿ ಗುರುವಿನ ಮನೇಲಿ ಇದ್ದಾನೆ, ಸೂಪರ್. ಆದರೆ ಕೇತು ನಕ್ಷತ್ರದಲ್ಲಿದ್ದಾನೆ ಬೇರೆ, ನೆಮ್ಮದೇ. ರೆಡ್ಡಿಸೇ, ರೆಡ್ಡಿನಲ್ಲಿ ಇನ್ನೊಂದು ಒಕ್ಕಲಿಗ ರೆಡ್ಡಿಯೋ, ಕಮ್ಮ ರೆಡ್ಡಿಯೋ, ಬೇರೆ ಚೌಧರಿ ರೆಡ್ಡಿಯೋ, ಈ ತರದ್ದೇನೋ ಬರುತ್ತೆ. ಗೌಡ್ರೆ, ಆದ್ರೆ ಒಕ್ಕಲಿಗ ಗೌಡ್ರು ನೀವಾಗಿದ್ರೆ ಅವ್ರು ಬೇರೆ, ಬೆರಳು ಕೊಡೋ ಒಕ್ಕಲಿಗರು, ಈ ತರದ್ ಬೇರೆ ಏನೋ ಬರುತ್ತೆ. ನಾಯ್ಡುವೆ, ಕಮ್ಮ ನಾಯ್ಡು ಬರ್ಬೋದು, ಬಲಿಜ ನಾಯ್ಡು ಬರ್ಬೋದು, ಶೆಟ್ಟಿ ಬಲಿಜ ಬರ್ಬೋದು, ಈ ತರ. ಹೌದು ಗುರುಗಳೇ ಅಂತ ನಿಮ್ ತಂಗಿ ಕೇಳ್ತಾಳೇನಪ್ಪ, ಈ ಬೆಂಕಿ, ಈ ರೌದ್ರಂ ಅಂತ ಹೇಳ್ದೆ. ವೃಷಭ ಲಗ್ನ, ವೃಷಭ ರಾಶಿ, ರೋಹಿಣಿ,
ಆ ಬಲ, ಆ ಧೈರ್ಯ, ಆ ಶಕ್ತಿ. ನನ್ನಮ್ಮ ಆಲ್ರೆಡಿ PCOD ಪ್ರಾಬ್ಲಮ್ ಇದೆಯೋ ನನ್ನ ಮಗು ಅಂದೆ, ಸಣ್ಣದಾಗಿದೆ, ಗೋದಾವರಿ ಪುಷ್ಕರ ಬೇರೆ. ಬೇಡಪ್ಪ, 2 ವರ್ಷ ನಮ್ಮವನಲ್ವಾ, ಇನ್ನೂ ಅವನು ಕೂಡ ಚಿಕ್ಕ ಹುಡುಗ, ಏನೂ ಆಗೋಲ್ಲ, ಅವನ ಹತ್ರ ಏನೂ ಇಲ್ಲ, ಅರ್ಧಂಬರ್ಧ. ಅವನಿಗೂ ಒಂದು 20-25 ಸಾವಿರ ಸಂಬಳ ಬಂದ್ರೆ ಹೆಚ್ಚು ಅಂದ್ರೆ ಹೌದು ಅಂತಿದ್ರೆ. 2003 ಹುಟ್ಟಿದವರಿಗೆ ಮದುವೆ ವಿಚಾರದಲ್ಲಿ ದುಡುಪಡಿ ಕಾಯೋಣ, ಏನಾಗ್ಬಿಡುತ್ತೆ, ಯಾವ ರಾಜ್ಯ ಬರ್ಬೇಕು, ಯಾವ ಊರ್ CM ಆಗ್ಬೇಕು, ಯಾವ ಊರು ಪಟ್ಟಕ್ಕೆ ಇರ್ಬೇಕು, ನೀವು ಅಂದು ಊರವ್ರು ಹೇಳ್ಬಿಡ್ತಾರೆ, ಇನ್ನೊಂದು ಮಾಡಿಬಿಡ್ತಾರೆ. ಈ ರೀತಿ ಮಾಡತಕ್ಕಂಥ ಭಾವಗಳಿಗೆ ಹೋಗಬೇಡಿ, ದಯಮಾಡಿ ಹೇಳ್ತೇನೆ, ಬಲ ತಿಳ್ಕೊಳ್ಳಿ. ಅದು ಓದಿರ್ಬೋದು, ಇನ್ನೊಂದು ಕುಟುಂಬ ತುಂಬಾ ಸಂಕಟ ಆಗ್ಬಿಡ್ತು. ಹುಡುಗಿನ PUC ಕಾಮರ್ಸ್ ಓದಿಸಿದ್ದಾರೆ, ಡಿಗ್ರಿ BCA ಮಾಡಿಸಿದ್ದಾರೆ, ಈಗ MCA ಮಾಡಿಸೋಣ, ದುಡ್ಡಿಲ್ಲ. ಕೆಲ್ಸಕ್ಕೆ ಬಂದ್ರೆ ಇಲ್ಲಿ ನೋಡಿ ಎಷ್ಟು ಪ್ಯಾಕೇಜ್ ಕೊಟ್ಟಿರೋದು ಗೊತ್ತಾ? ಹೊಡೆದಾಗ ಹೇಳ್ಕೊಳ್ಳೋ ಕಂಪನಿಗಳು 2.5 ಲಕ್ಷ ಪ್ಯಾಕೇಜು, 5 ವರ್ಷ ಅಗ್ರಿಮೆಂಟ್. ಕೈಗೆ ಬರೋದು ಎಷ್ಟು ಬರುತ್ತೆ ಗೊತ್ತಾ? 1.5 ಲಕ್ಷ ಬರುತ್ತೆ ತಿಂಗಳಿಗೆಲ್ಲ. ವರ್ಷಕ್ಕೆ ಆ ರೀತಿ ತಗೊಂಡ್ರೆ 10,000-12,000 ಇಲ್ಲ 15,000 ಬಂದ್ರೆ ಹೆಚ್ಚು. ಅದಕ್ಕೆ 5 ವರ್ಷ ಅಗ್ರಿಮೆಂಟ್. ಇಲ್ಲಿ ಬಂದು ಉಳಿಯೋದ, ತಿನ್ನೋದ, ನಾವು ಕಷ್ಟಪಟ್ಟು ಓದಿಸಿದ್ವಿ. ಯಾರೋ ಪಾಪ ರೈತನ ತಾಯಿ, ಅಲ್ಲ ನಾನ ಎಂತ ಕೆಲಸ ಮಾಡಿದ್ದೆ, ಹುಡುಗಿ MCOM ಮಾಡ್ಬೇಕಿತ್ತು, ಕಾಮರ್ಸ್ ಮಾಡಿಸ್ಬಿಟ್ಟು ಆದ್ಮೇಲೆ ಬಾವಿಲ್ ಬಿದ್ದ ಮೇಲೆ ಕೊಲೆ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗೆ, ಕಾಪಾಡಿ ಅಂತ ಲಾಯರ್ ಹತ್ರ ಹೋದಾಗೆ. ಕೊಲೆ ಮಾಡೋಕ್ ಮೊದಲೇ ಒಂದು ಯೋಚನೆ ಇರಬೇಕು, ಇದು ಎಲ್ಲಿಗೆ ತಂದು ನಿಲ್ಸುತ್ತೆ ನಮ್ಮ ಮಕ್ಕಳು ಬದುಕು, ಜೀವನ. ಈಗಿನ ಜನರೇಷನ್ ಬೇರೆ, ಜನರೇಷನ್ Z ಅವ್ರಿಗೆ ಗೊತ್ತಿದೆ, ದೇ ನೋ ಸೋ ಮೆನಿ ಥಿಂಗ್ಸ್. ನನ್ನ ಮಾತು ಕೇಳಿ, ಅವ್ರಿಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ. ನಾವು ಗಾಬರಿ ಪಡಿಸ್ಬಿಟ್ಟು ಅವ್ರನ್ನ ತಳ್ಳಿಬಿಡೋದು. ಸೂರ್ಯ ಶನಿ ಸಂಬಂಧಿ. ಅಪ್ಪು ನಿನಗೆ ಗವರ್ಮೆಂಟ್ ಇದ್ದಿದ್ದೆ ಟ್ರೈ ಮಾಡು ಅಂದ್ರೆ, ಗುರುಜಿ 2nd ಇಯರ್ ಡಿಗ್ರಿನಲ್ಲೇ ಬರ್ದಿದ್ದೆ, ಜಸ್ಟ್ 5 ಮಾರ್ಕ್ಸ್ ಅಲ್ಲಿ ಹೋಯ್ತು. ಓದಿಕೊಂಡು ಕಾಲೇಜಲ್ಲೇ ಸುಮ್ಮನೆ ಮಗು ಬ್ಯಾಂಕ್ ಎಕ್ಸಾಮ್ ತಗೊಂಡಿರೋದು 6 ಮಾರ್ಕ್ಸ್. ನಾನು ಅದೇ ಹೇಳಿದೆ, ಅಯ್ಯೋ ನಾನು ಬಂಗಾರ, ಪಕ್ಕದಲ್ಲೇ ತೋಟ ಇಟ್ಕೊಂಡು ಕಂಕಳಲ್ಲೇ ಮಗು ಇಟ್ಕೊಂಡು ಊರೆಲ್ಲ ಸುತ್ತಿದ್ಯಲ್ಲೋ ನನ್ನಮ್ಮ, ನನ್ನ ಮಾತು ಕೇಳೋ, ಇದನ್ನ ತಗೊಳ್ಳೋ, ಇದ್ರಲ್ಲಿ ಇದೇ ಕಣೋ ನಿನಗೆ ಅಂತ. ಆಯ್ತು ಗುರುಜಿ. ಅದಕ್ಕೆ ಹೇಳೋದು ಮಕ್ಕಳು, ಓದ್ಸೋಕ್ ಮೊದ್ಲು, ಮಾಡ್ಸೋಕ್ ಮೊದ್ಲು ಯಾವ ರಂಗದಲ್ಲಿ ಶಕ್ತಿ ಇದೆ, ಮದುವೆಯಲ್ಲಿ ಶಕ್ತಿ ಇದೆಯಾ, ಬದುಕಲ್ ಶಕ್ತಿ ಇದೆಯಾ, ಇದೇನು ತಿಳ್ಕೊಳ್ಳದೆ ಮಾಡ್ಬಿಟ್ಟು ಜ್ಯೋತಿಷಿ ಅದಕ್ಕೆ ಸಾಮಾನ್ಯರಾಗಲ್ಲ. ನೀವೆಲ್ಲ ಮಾಡ್ಕೊಂಡು ಹಚ್ಚಿಸ್ಕೊಂಡು ಬಡಿಸ್ಕೊಂಡು ಬರಬೇಡಿ ಅಂತ ಅದಕ್ಕೆ ನೊಂದ್ಕೊಂಡು ಹೇಳ್ತಾ. ಆಮೇಲೆ ನಿರ್ಧಾರನೂ ತಗೊಳ್ಳಲ್ಲ. ಅವು ಸಾಯ್ಬೇಕು, ಕೋಲು ಮುರಿಬಾರ್ದು, ಅವೆಲ್ಲ ಇಲ್ಲ. ಅಕ್ಕಿ ಖಾಲಿ ಆಗಬಾರ್ದು, ನೆಂಟರು ಬರ್ಬೇಕು. ಅದೇಗೆ? ಒಂದೇ ಕೂಡ ಕುಂಭಲಗ್ನ, ಒಂದು ತಾಯಿ ಜೀವ, ಗುರು ವಕ್ರ. ಒಂದೇ ಮಾತು, ಸನ್ಯಾಸಿ ಜಾತಕ ಹೊರಟೋಗೋ ನೀನು, ಇವನ್ ಕರ್ಕೊಂಡೋಗಿ ಒಂದು ಒಳ್ಳೆ ಸ್ಕೂಲಿಗೆ ಸೇರ್ಸು. ನಿನ್ನ ಮನೆಯಲ್ಲಿ ನಿನ್ ಗಂಡ ಊಟ ಹಾಕ್ತಿಲ್ಲ, ಏನೂ ಇಲ್ಲ, ನಿನಗೆ ಹಾಕ್ತಿಲ್ಲ ಬಿಡು, ಆ ಮಗುಗ್ ಮಾಡ್ತಿದ್ದಾನ ಅಂದ್ರೆ ಬಿಕ್ಕಿ ಬಿಕ್ಕಿ ಅಳುತ್ತೆ, ಕುಸಿದೋಗ್ಬಿಡ್ತಾನೆ ಪುಟ್ಟ. ತಾಯಿ ಅಳಬಾರದು, ತಾಯಿ ಕುಗ್ಗಬಾರದು, ತಾಯಿ ಕಣ್ಣೀರ್ ಹಾಕ್ಬಾರ್ದು. ನೆನಪಿಟ್ಟುಕೊಳ್ಳಿ, ಗಂಡು ಮಕ್ಕಳು, ಮುಖ್ಯವಾಗಿ ಮೊದಲನೇ ಮಗ ತಾಯಿಯಂತೆಯೇ. ತಾಯಿ ಗಟ್ಟಿ ಇದ್ರೆ ಮಗ ಗಟ್ಟಿ. ಇವತ್ತು ನಾನು ಇಷ್ಟು ಗಟ್ಟಿ ಇರೋದಕ್ಕೆ ಕಾರಣ ನನ್ನ ತಾಯಿಯೇ. ನನ್ನ ಮನೆ ಹೆಣ್ಮಕ್ಳು ಪುಕ್ಕಳು ಕಾರಣ ನನ್ನ ತಂದೆ ಮೆತಿವು, ತುಂಬಾ ಸಾಫ್ಟು, ಏನೂ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಅದು ಮೊದಲನೇ ಮಗು ಅದು ಅನ್ನೋದು ಅಮ್ಮ, ಮಗು ತರ ನೋಡ್ಕೊಳ್ಳೋ ಅಂತ. ಅವ್ರನ್ನೇನು ಅನ್ಬೇಡ ಕಣೋ, ಸಿಟ್ಟು ಜಾಸ್ತಿ ಅಷ್ಟೇ, ಏನು ಅಂತಾರೆ, ತಲೆಗೆ ಹತ್ತಿಸ್ಕೋಬೇಡ. ಆಡು ಭಾಷೆ, ಹಳ್ಳಿ ಭಾಷೆ ಏನೋ ಮಾತಾಡ್ಬಿಡೋರು. ಅಪ್ಪ ಸಿಟ್ಟಿಗೆ ಎದ್ದು ಬಿಟ್ರೆ ಹೊರಟು ಮಾತು, ಕೈಯೇ ಬಾರಿಸ್ಬಿಡೋರು. 70 ಆಗಿದ್ರು ಬಿಟ್ರು ಅಂದ್ರೆ 7 ಅಡಿ ಹೋಗಿ ಬೀಳ್ತಿದ್ವಿ, ಅಂತ ಗಟ್ಟಿ. ದಯಮಾಡಿ ಹೇಳ್ತಾರೆ, ಎದ್ದೋಗು ಅಂದ್ರೆ ಮಣ ಹೋಗ್ಬಿಡುತ್ತೆ ಗುರುಜಿ. ನೋಡಿ, ಒಂಟಿ ಗುರು ಕಣೋ, ವಕ್ರ ಗುರು ಕಣೋ, ಅಲ್ಲಿ ಕುತ್ಕೊಂಡು ನಿನಗೂ ಮರ್ಯಾದೆ ಕೊಡ್ತಿಲ್ಲ, ನಿನ್ನೂ ಸಾಕ್ತಿಲ್ಲ. ಒಂದ್ ಮದುವೆ ಆದ್ಮೇಲೆ ತಪ್ಪು ತಿಳ್ಕೊಬೇಡಿ, ಭಿಕ್ಷೆ ಬೇಡಿ ಆದ್ರು, ಕಾಲು ಇಟ್ಕೊಂಡಾದ್ರು ಅದು ಮಗಳು, ಮೊದಲನೇ ಮಗಳು, ಅವ್ನ್ ಸಾಕ್ಬೇಕು. ಮತ್ತೆ ಯೋಗ್ಯತೆ ಇಲ್ದವ್ನು ಯಾಕೆ ಆಗ್ಬೇಕಿತ್ತು? ನೋಡಿ, ಅಲ್ಲಿದ್ದವ್ರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವ್ರಿಗೆ ಅಲ್ಲಿಲ್ಲ. ಎಷ್ಟೋ ಜನ ಗಂಡಸರು ಇಂಥ ಹೆಣ್ಣು ಮಗು ನಮ್ ಜೀವನದಲ್ಲಿ ಬಂದ್ಬಿಟ್ರೆ ಸಾಕಪ್ಪ ಅಂತ ಅಲ್ಲಿಲ್ಲ. ಎಷ್ಟೋ ಮಂದಿ ತಾಯಂದ್ರು ಒಳ್ಳೆ ಒಂದು ಊಟ, ಹೆಣ್ಮಕ್ಳು ಇನ್ನೇನ್ ಕೇಳ್ತಾರೆ ನಮ್ಮ ಕನ್ನಡದ ತಾಯಂದ್ರು.
ನಮ್ಮ ಕರ್ನಾಟಕದ ಅಮ್ಮಂದ್ರೆ ಕೇಳೋದು ಒಂದು ಊಟ, ಒಂದು ಬಟ್ಟೆ, ಒಂದು ವಾರಕ್ಕೊಮ್ಮೆ ಒಂದು ಮಲ್ಲಿಗೆ ಹೂವು, ಒಂದಿಷ್ಟು ಮೈಸೂರು ಪಾಕ್ ತಂದು ಕೊಟ್ಬಿಟ್ರೆ ಮುಗಿದೋಯ್ತು. ಯಾವಾಗ್ಲೂ ಒಂದು ಟೆಂಟ್ಗೆ ಒಂದು ಪಿಕ್ಚರ್ ಕರ್ಕೊಂಡು ಹೋಗಿ ಬಂದ್ಬಿಟ್ರೆ ಇನ್ನೂ ಆನಂದವೇ. ಏನ್ ಕೇಳಲ್ಲ, ಆಟೋ ಹತ್ತಿಸ್ಬಿಟ್ರೆ ಆ ಕಾಲಕ್ಕೆ ನಮಗ್ ಸ್ವರ್ಗ ಅನ್ನೋರು. ಇವಾಗ ಟ್ಯಾಕ್ಸಿಗಳು ಬಂದ್ಬಿಟ್ಟಿದಾವೆ. ಏನ್ ಕೇಳ್ತಾರೆ ಅವರು? ದಯಮಾಡಿ 2003 ಹುಟ್ಟಿದವರಿಗೂ ಗುರು ಅತಿಸಾರ ಯೋಗದಲ್ಲಿ ಹಿಂಗೆ ಅನ್ನೋದ್ರಿಂದ ಆ ವೇಗ ನಡೀತಿದೆ, ನಿಮ್ ಕೈ ಮುಗಿತಾನೆ. ಯಾರಾದ್ರೂ ಹಿರಿಯ ವೈದಿಕರ ಹತ್ರ ಕೇಳ್ಕೊಂಡು ಹೆಜ್ಜೆ ಹಾಕ್ಸಿ, ದುಡುಕ್ಬೇಡಿ, ಜಾಗ್ರತೆ ಅಂತ ಹೇಳ್ತಾ ಇನ್ನಷ್ಟು ಮಾತುಕತೆ ಮುಂದುವರ್ಸೋಣ. ಈ ಒಂದು 4ನೇ ತಾರೀಕು ಬೇರೆ ಅನುರಾಧ ನಕ್ಷತ್ರ ಮುಗಿದು ಜ್ಯೇಷ್ಠ ನಕ್ಷತ್ರ 2ರ ಒಂದು ಭಾವ ಶನಿ ಪ್ಲಸ್ ಬುಧ, ಆ ಒಂದು ಸಂಗಮ ಯಾವ ರೀತಿ ತಂದು ಕೊಡುತ್ತೆ ಅಂತಕ್ಕಂಥದ್ದು ನೋಡೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತು ಅನುರಾಧ ನಕ್ಷತ್ರ ಮುಗಿಯುತ್ತೆ ಬೆಳಿಗ್ಗೆ 8 ಗಂಟೆಗೆ. ನಂತರ ಬುಧನ ಸೊ ಎದ್ದಿರೋದೇ ಒಂಥರ ನಿಧಾನ. ಆ ಶನಿ ಬೇರೆ ವಿಶೇಷವಾಗಿ ಶನಿಸಾರ ನಕ್ಷತ್ರದಲ್ಲೇ ಉತ್ತರಾಭಾದ್ರದಲ್ಲಿರೋದ್ರಿಂದ ಶನಿ ಬಂದು ಮಂದಗಮನ, ಪೂರ್ಣ ಲಕ್ಷ್ಮೀಕಾರಕ ಗ್ರಹ. ಅದು ನಾವು ಎಷ್ಟು ಕಷ್ಟಪಡ್ತೇವೋ ಶನಿ ವಯಸ್ಸಾದಾಗ ಆದಷ್ಟು ಕೊಡ್ತಕ್ಕಂಥದ್ದು. ವಯಸ್ಸಾಗ್ತಾ ಬಲ, ಅದಕ್ಕೆ ವಯಸ್ಸಾಗ್ತಾ ಶನಿಯ ಪ್ರಭಾವನೂ ಬರುತ್ತೆ. ಕಫ ಆಗೋದು, ದೇಹ ಬಾಗೋದು, ಶರೀರ ಕೃಶ ಆಗೋದು, ಕಣ್ಣಿನ ದೃಷ್ಟಿ ಕಡಿಮೆ ಆಗೋದು, ಹಲ್ಲುಗಳ ಬಲ ಕಡಿಮೆ ಆಗೋದು. ಶನಿ ಚೆನ್ನಾಗಿದ್ದವರಿಗೆ ಸೂಪರ್. ಶನಿಯ ಒಂದು ಬಲ ಕರ್ಮಕಾರಕ ಅಷ್ಟೇ ಅಲ್ಲ, ಆತ ಆಯುಷ್ಯಕಾರಕ, ಸ್ಥಿತಕಾರಕ. ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ಸ್, ಫಿಕ್ಸ್ಡ್ ಇನ್ಕಮ್ ಕೆಲವ್ರು ಬರ್ತಲೇ ಇರುತ್ತೆ ಎಲ್ಲೋದ್ರು. ನಮ್ಮ ಮನೇಲಿ ಆಗಾಗ ಹೇಳ್ತಿರ್ತಾನೆ, ಅದಕ್ಕೆ ಭಯ ನಮ್ಮ ಧರ್ಮಪತ್ನಿಗೆ, ಅಯ್ಯಪ್ಪ ನೀನು ದೇವ್ರು ನೀನು ಅಂತ ಬಿಡೋದೇ ಇಲ್ಲ, ಬಿಟ್ಟೆ ಎದ್ದೋಗ್ಬಿಡ್ತೀನಿ ಅಂತ. ನಾನು ಎಲ್ಲೋದ್ರು ಒಂದು ಮರದ ಕೆಳಗಡೆ ಕುತ್ಕೊಂಡು ಶಿವ ಅಂತ ಹೇಳಿದ್ರು ಕೂಡ ನನಗೆ ಬಂದು ಯಾರೋ ಒಂದಷ್ಟು ದಕ್ಷಿಣೆ ಇಟ್ಬಿಟ್ಟು ಶಿವ ಅಂತ 2 ಮಾತು ಹೇಳಿದ್ದೆ, ಅವ್ರಿಗೆ ಹೇಳಿದ್ದೆ, ಹೇಳಿದ್ದೆ, ಈಗ ನಡೆಯೋದು ಹೇಳಿದ್ದೆ, ನಾನು ಕುತ್ಕೊಂಡಿದ್ದ ಜಾಗದಲ್ಲಿ ನಂಗೆ ಪ್ರಸಾದ ತಂದು ಕೊಡ್ತಾರೆ. ಮೊನ್ನೆ ಕೂಡ ಒಂದು ತಾಯಿ ಜೀವ ದಂಪತಿಗಳು, ಗುರುಗಳೇ ನೀವು ನಂಬೋಲ್ಲ, ನೀವು ಹೇಳಿದ್ ನಡೆದಿದ್ದು, ನಾನೇನು ಹೇಳಿಲ್ಲ, ಅಲ್ಲಿ ಇದ್ದಿದ್ದನ್ನ ಹೇಳಿದ್ದೇನೆ ಅಂತ. ಆ ಸಿಹಿ ವಾಸ್ತು ಹೇಳ್ಬಾರ್ದು, ಅದನ್ನ ಹೇಳ್ಕೂಡ್ದು ಕೂಡ. ಅಂಥದ್ದೊಂದು ಆತಿಥ್ಯ ಶನಿ ಆ ತರದ್ ಕೊಡ್ತಾನೆ. ಎಲ್ಲಿದ್ದರೂ ಕರ್ಮಕಾರಕ ನೋಡಿ, ಆ ಕರ್ಮಕಾರಕ ಗುರುವಿನ ಮನೇಲಿದ್ದಾನೆ. ಬ್ಯೂಟಿಫುಲ್. ಸೊ ನೀವ್ ಎಲ್ಲಿದ್ರು ನಿಮ್ಗೆ ಅಂಥದ್ದೊಂದು ಅಂತರ್ಪ್ರಜ್ಞೆ ಇರತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಅದರ ನಂತರ ಬುಧನ್ ತತ್ವ. ಬುಧ ವಿಶೇಷವಾಗಿ ಕೇತು ಸಾರದಲ್ಲಿದ್ದಾನೆ, ದಳದಲ್ಲಿ. ಆ ಕೇತು ನೋಡಿ, ಕೇತು ಸಾರದಲ್ಲೇ ಇದ್ದಾನೆ. ಸೊ ಒಂದ್ ರೀತಿ ಕೆಲವರಿಗೆ ಗರ್ವಭಂಗ. ಮುಖ್ಯವಾಗಿ ಮೇಷರಾಶಿಯವರಿಗೆ ಒಂದು ರೀತಿ ತಳಮಳವೇ, ಎಲ್ಲ ಇದ್ದು ಇಲ್ಲದ ಹಾಗೆ, ಏನೋ ಗೆದ್ದು ಗೆಲ್ಲದ ಹಾಗೆ. ಗೆದ್ದಿರ್ತೀರಿ ವಿರೋಧ ಪಕ್ಷದಲ್ಲಿದ್ದ ಹಾಗೆ, ಗೆದ್ದಿರ್ತೀರಿ ಆಟು ಕುಂಟು ಲೆಕ್ಕಕ್ಕಿಲ್ಲದ ಒಂದು ಸ್ಥಾನದ ತರ. ಈ ತರದ ಒಂದು ಪ್ರಭಾವವನ್ನ ಸೂಚಿಸ್ತಕ್ಕಂಥ ಒಂದು ಭಾವ ಉಂಟು. ಕುಜನು ಮಲಗಿದ್ದಾನೆ 12ನೇ ಮನೆಯಲ್ಲಿ, ಸೂರ್ಯ ಚೆನ್ನಾಗಿದ್ದಾನೆ, ಓಕೆ.
ಆದ್ರೆ ಬುಧ ದಗ್ಧ ಅಲ್ವಾ ಅವನ ಜೊತೆನಲ್ಲಿ. ಸೊ ಆ ತರ ಒಂದು ಬುದ್ಧಿಗೆ ಮಂಕು ಬಡಿಯೋ ತರ ಮಾತು ಇನ್ನೇನೋ ಮಾತಾಡ್ಬಿಡ್ತೀವಿ. ಮುಖ್ಯವಾಗಿ ದೊಡ್ಡ ಸ್ಥಾನದಲ್ಲಿರೋರು, ಅಧಿಕಾರ ಸ್ಥಾನದಲ್ಲಿರೋರು ಇವತ್ತೆಲ್ಲೂ ಹೆಚ್ಚಾಗಿ ಹೋಗ್ಬೇಡಿ, ಮಾತಾಡಕ್ ಹೋಗ್ಬೇಡಿ. ಚಂದ್ರನ ಮನೋಕಾರಕ ಹೋಗಿ ಅಲ್ಲಿ ಕುಳಿತಿರೋದ್ರಿಂದ ಏನೋ ಒಂದು ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅನ್ನತಕ್ಕಂಥದ್ದಾಗುತ್ತೆ. ಅಳತೆಗೆ ಮೀರಿ ಆಡಿದ ಮಾತು ಎಲ್ಲೋ ಅದು ಇನ್ನೆಲ್ಲೋ ನಾಟತಕ್ಕಂಥದ್ದಾಗುತ್ತೆ. ಅದರಲ್ಲಂತೂ ಕರ್ನಾಟಕದಲ್ಲಿ ನೆನ್ಪಿಟ್ಕೊಳ್ಳಿ, ಕನ್ನಡದವ್ರು ನಾವು ನೆನಪಿನ ಶಕ್ತಿ ಜಾಸ್ತಿ. ಮೋಸ್ಟ್ ಜ್ಞಾನಪೀಠ ಪ್ರಶಸ್ತಿ ಜಾಸ್ತಿ ಬಂದಿರೋದು ನಮ್ಗೇನೆ, ಯಾಕಂದ್ರೆ ನೆನಪಿನ ಶಕ್ತಿ ಜಾಸ್ತಿ ನಮ್ಮದು. ತುಂಬಾ ಆಡಿದ ಮಾತು ಮರೆಯೋದಿಲ್ಲ ನಾವು. ನೀವ್ ಏನ್ ಕೆಲಸ ಮಾಡಿದ್ರು ಇಲ್ವ, ಮಾತೇನಾದ್ರು ಆಡಿದ್ರು ಸುಮ್ಮನೆ ಇದ್ದವ್ರು ನಾವ್ ಏನ್ ಬೇಕಾದ್ರು ಮಾಡ್ತೀವಿ. ಹೋಗ್ಲಿ ಬಿಡೋ ಪುಣ್ಯಾತ್ಮ ಬಾಯಿ ಬಿಚ್ಚಲ್ಲ ಅಂತ ಏನೋ ಬಾಯಿ ಜಾರಿ ಏನೋ ಒಂದು ಆಡದವ್ರಿಗೆ ಮಾತ್ರ ಕರ್ಕೊಂಡ್ ಬಂದು ಡಮ್ಮ ಡಮ್ಮ ಅಂತ. ಸೊ ಸ್ವಲ್ಪ ಜಾಗೃತಿ. ಇವತ್ತೇನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ವೃತ್ತಿಪರವಾಗಿ ದಿನ ಆರಂಭ ಸ್ವಲ್ಪ ವಿಳಂಬ ಆಗೋದ್ರಿಂದ ವಿಷ್ಣು ಸಹಸ್ರನಾಮ ಓಂ ನಮೋ ಭಗವತೆ ವಾಸುದೇವಾಯ ಇದನ್ನ ಜಪ ಮಾಡ್ಕೊಳ್ಳಿ. ಸ್ಮೂತ್. ಮಂಗಳಮುಖಿರು ಯಾರಾದ್ರೂ ಸಿಕ್ಕಿದ್ರೆ, ಇಲ್ಲ ವೃದ್ಧರು ಯಾರಾದ್ರೂ ಸಿಕ್ಕಿದ್ರೆ ಇವತ್ತು ಸಿಹಿ ಹಣ್ಣು ತಾಂಬೂಲ ಕೊಡಿ, ಒಳ್ಳೇದು. ವೃಷಭ ರಾಶಿ, ಚಂದ್ರ ಕೇಂದ್ರದಲ್ಲಿದ್ದಾನೆ, ಶನಿ ಸಾರದಲ್ಲಿ ಆರಂಭವಾಗಿ ಬುಧನ್ ಸಾರಕ್ಕೆ ಬರ್ತಾನೆ. ಬುಧ 12ನೇ ಮನೆ, ಧನಕಾರಕ ಪೂರ್ವ ಪುಣ್ಯಕಾರಕ. ಬುಧ 12ನೇ ಮನೆಯಲ್ಲಿ ಇರೋದ್ರಿಂದ ಸಿಕ್ಕಾಬಟ್ಟೆ ಖರ್ಚು, ಮಕ್ಕಳಿಗೋಸ್ಕರ, ಮನೆಗೋಸ್ಕರ, ಗೌರವಕ್ಕೋಸ್ಕರ, ಕಟ್ಟೋಕೆ, ಬ್ರ್ಯಾಂಡು ತೋರ್ಸ್ಕೊಳ್ಳೋಕೆ. ನೀವು ವೃಷಭ ಎಲ್ಲಿದ್ರು ಬ್ರ್ಯಾಂಡ್ ಅಲ್ವಾ. ಯುವರಾಣಿ ಅಂತ ಹೇಳ್ತಾರೆ. ರಾಣಿಯೇ ಅದು, ಮಹಾರಾಣಿ ಅನ್ನತಕ್ಕಂಥದ್ದು. ಸೊ ಶುಕ್ರ ನಿಮ್ಮನೆಲ್ಲೇ ಇದ್ದಾನೆ. ಸೊ ಯಾರೋ ಬಂದು ಉಗೆ ನೀವು ನೋಡಿ, ಹಿಂಗೆ ನೀವು ಎಲೆಕ್ಷನ್ ಅಲ್ಲಿ ಇದ್ರಿ, ನೀವು ಅಧಿಕಾರದಲ್ಲಿದ್ರಿ, ನಿಮ್ಮಿಂದ ಆಯ್ತು, ಅದಾಯ್ತು, ಇದಾಯ್ತು, ತಲೆ ಕೆಟ್ಟು ಸುಮ್ಮನೆ ದುಡ್ಡುಗಳನ್ನ ಖರ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಸ್ಪೀಡ್ ದುಡ್ಡು, ಈಗ ಸಟ್ಟಾ ಬಜಾರ್ ಬೆಟ್ಟಿಂಗ್ಗಳು, ಏನೇನೋ ಒಂದೊಂದು ಕಥೆಗಳು ನಡೀತಿದ್ದಾವೆ. ಇಂಥದ್ದೇನಾದ್ರೂ ಒಂದು ಸೆಳೆತಾ ಇದ್ರೆ ಹೋಗ್ಲೇಬೇಡಿ. ಜೇಬಲ್ಲಿ ತುಂಬಾ ದುಡ್ಡು ಇಟ್ಕೊಂಡು ಹೊರಗಡೆ ಹೋಗ್ಬೇಡಿ. ಊಟ ಬಟ್ಟೆ ವ್ಯವಸ್ಥೆ ಕೆಲ್ಸಕ್ಕೆ ತೊಂದರೆ ಇಲ್ಲ. ಇನ್ನು ವಿಶೇಷವಾಗಿ ಮಿಥುನ ರಾಶಿ, ಚಂದ್ರ 6ನೇ ಮನೆ, ಧನಕಾರಕ 6ನೇ ಮನೆಯಲ್ಲಿ ನೀಚತ್ವ, ಶನಿಸಾರ, ಸೂಪರ್. ತಿಥಿ ನಕ್ಷತ್ರ ಸೂರ್ಯೋದಯ ಕಾಲಕ್ಕೆ ಚೆನ್ನಾಗಿದೆ. ವೃತ್ತಿಪರವಾಗಿ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಕಾರ್ಯ ಸೂಪರ್. ರಾಜಕೀಯದಲ್ಲಿರತಕ್ಕಂಥವರಿಗೆ ಬೇವು ಬೆಲ್ಲ ಎರಡೂ ಇರತಕ್ಕಂಥದ್ದು ಉಂಟು. ಬೇವು ಸಿಗುತ್ತೆ, ಬೆಲ್ಲವೂ ಸಿಗತಕ್ಕಂಥದ್ದಾಗುತ್ತೆ. ಇಲ್ಲೋ ನಿಮ್ಮವರು ನಿಮ್ಮ ಬುದ್ಧಿವಂತಿಕೆ ತಗೊಂಡು, ನಿಮ್ ಗೈಡೆನ್ಸ್ ತಗೊಂಡು ಅವ್ರು ಬೆಳೀತಾರೆ. ಇರ್ಲಿ ಬಿಡಿ, ನಮ್ಮ ಮಕ್ಕಳೇ, ನಮ್ಮ ಮನೆಯವರೇ, ನಮ್ಮ ಕುಟುಂಬದವರೇ, ನಾನು ಕೊಟ್ಟ ಐಡಿಯಾ ಅಲ್ವಾ, ಚೆನ್ನಾಗಿರ್ಲಿ ಬಿಡಿ, ನೋ ಇಶ್ಯೂ. ಕರ್ಕಾಟಕ ರಾಶಿ, ಚಂದ್ರ ಪಂಚಮದಲ್ಲಿ ಏನೋ ಭಾರ, ಓಡಾಟ, ಸುತ್ತಾಟ, ಹೆಣಗಾಟ, ಹಣಕಾಸು ವ್ಯವಸ್ಥೆ, ಇನ್ನೊಂದು ಅದೊಂದು ತಳಮಳ. ಪಂಚಮ ಶನಿ ಅನ್ನೋ ತರ ಅಪೂರ್ವ ಪುಣ್ಯ ಸ್ಥಾನ ಅಲ್ಲಿ ಫಿಕ್ಸ್ಡ್ ಆಗಿದೆ. ಒಂಥರ ಬಂದು ಬಲರದ ಹಾಗೆ ಅರ್ಧ ಕರ್ಣನ್ ತರ ಇದಾನೆ. ರಾಂಗ್ ಪರ್ಸನ್ ಜೊತೆಲಿ ಇದ್ದಾನೆ. ಅವನು ಇಲ್ಲಿ ಇದ್ದು ಬಿಟ್ಟಿದ್ರೆ ಅವನೇ ಚಕ್ರವರ್ತಿ. ದುರ್ಯೋಧನ್ನು ಸರಿಸ್ಬೇಕಿತ್ತು, ಧರ್ಮರಾಯರನ್ನು ಸರಿಸ್ಬೇಕಿತ್ತು. ಅವನು ಕುಂತಿ ಮಗ, ಎಲ್ರಿಗಿಂತ ದೊಡ್ಡವನಂತ ಗೊತ್ತಾದ್ರೆ ಎಲ್ರೂ ಜಾಗ ಸರಿಸಿ ಕುದುರಿಸ್ಬೇಕು. ನೆನ್ಪಿಟ್ಕೊಳ್ಳಿ. ದುರ್ಯೋಧನನು ಮಾತಾಡಲ್ಲ, ಆತ್ಮೀಯ ಗೆಳೆಯ ತಗೊಳ್ಳೋ ಅಂದ್ಬಿಡ್ತಾನೆ. ಅವನು ತಗೊಳ್ಳೋ ಅಂತಾನೆ. ಇನ್ ಧರ್ಮರಾಯರು ಕೇಳೋದೇ ಬೇಡ, ಏನು ನಮ್ಮಣ್ಣನ ಅಂತ. ಆದ್ರೆ ಬಾಯಿ ಬಿಚ್ಚಲ್ಲ, ಹೇಳಲ್ಲ, ಇವು ನನಗ್ ಬೇಡ, ನನಗೆ ಅರ್ಹತೆ ಇದೆಯೋ ಇನ್ನೊಂದು. ಈ ತರದ ಒಂದು ದಲ್ದಲ್ ದಿನ ಇವತ್ತು ನಿಮಗ್ ಸ್ವಲ್ಪ. ಕಂಪಲ್ಸರಿ ಹನುಮೋಪಾಸನ, ಹನುಮ ದರ್ಶನ, ಹನುಮ ಸಂಕಲ್ಪ, ಸಮಾಧಾನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಸುಖಭಾವದಲ್ಲಿ ಚಂದ್ರ 12ನೇ ಮನೆಯವನು 4ನೇ ಮನೆಯಲ್ಲಿ ಕುಳಿತಿದ್ದಾನೆ. ಅದು ಶನಿಜಾರದಲ್ಲಿ ಅರ್ಧಾಷ್ಟಮ ಶನಿ ಆಗುತ್ತೆ. ಸ್ಟ್ರೈಟ್ ನೀವು ರಾಜಕಾರಣದಲ್ಲಿ ಏನಾದ್ರೂ ಇದ್ರಿ, ಅಧಿಕಾರ ಮಟ್ಟದಲ್ಲಿ ಏನಾದ್ರೂ ಇತ್ತು ಅಂದ್ರೆ ಮಾಡಬಾರದ್ ಮಾಡಿದ್ರೆ ಆಗಬಾರದ್ದಾಗುತ್ತೆ. ದೊಡ್ಡ ಅಧಿಕಾರಿ, ದೊಡ್ಡ ಸ್ಥಾನ, ಪದವಿ ದುರುಪಯೋಗ ಮಾಡ್ಕೊಂಡಿರೋದು, ಸ್ಥಾನಬಲ ದುರುಪಯೋಗ, ಲಂಚ ಇನ್ನೊಂದು ಮಾಡ್ಕೊಂಡಿರೋದು, ಇಂಥ ವ್ಯವಸ್ಥೆಗಳಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತೇನೋ ಒಂಥರ ಬಾಧೆ ತಂದಿಟ್ಟು ಬಿಡುತ್ತೆ, ನೋವು ತಿನ್ನಿಸ್ತಕ್ಕಂಥದ್ದಾಗುತ್ತೆ. ಕಂಪಲ್ಸರಿ ರುದ್ರನಿಗೆ ಇವತ್ತು ಅಭಿಷೇಕ ಮಾಡಿ. ದೊಡ್ಡವ್ರ ಸವಾಸ ಬೇಡ, ಮೂರ್ಖರ ಸವಾಸ ಬೇಡ. ನಿಮ್ ಸುತ್ತಲೂ ಇರೋರು ಕೆಲವರು ಮೂರ್ಖರುಗಳು ನಿಮ್ಮನ್ನ ದುಡುಕು ಮಾಡಿಸ್ತಕ್ಕಂಥದ್ದಾಗುತ್ತೆ. ವ್ಯವಹಾರದಲ್ಲೂ ಕೂಡ ಈ ಎಚ್ಚರಿಕೆ.
ಕನ್ಸಲ್ಟೆನ್ಸಿ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಒಂದು ರೀತಿಯ ಸಮಾಧಾನ. ಮೆಡಿಕಲ್ ಕನ್ಸಲ್ಟೆನ್ಸಿ, ಎಜುಕೇಶನಲ್ ಕನ್ಸಲ್ಟೆನ್ಸಿ, ಲೀಗಲ್ ಕನ್ಸಲ್ಟೆನ್ಸಿ, ಗೌರ್ಮೆಂಟ್ ಕನ್ಸಲ್ಟೆನ್ಸಿ, ಲಯಸನ್ ಕನ್ಸಲ್ಟೆನ್ಸಿ, ಈ ತರದ್ದು ಸೂಪರ್. ಕನ್ಯಾ ರಾಶಿ, ಚಂದ್ರ 3ನೇ ಮನೆಯಲ್ಲಿ ಲಾಭಾಧಿಪತಿ ಕುಳಿತುಕೊಳ್ಳೋದು ಅದ್ಭುತ. ಅದು ಶನಿ ಸಾರದಲ್ಲಿ. ಆ ಶನಿ ನಿಮ್ಮನ್ನು ನೋಡ್ತಿದ್ದಾನೆ, ಅರ್ಧ ಬಲವೇ. ಬಾಧಕ ಷಷ್ಠಾಧಿಪತಿ ಸಪ್ತಮ, ಅಷ್ಟಮಾಧಿಪತಿ ಸಪ್ತಮ. ಸ್ವಲ್ಪ ಪ್ರಯಾಣ, ಓಡಾಟ, ಸುತ್ತಾಟ ಇವುಗಳ ಒಂದು ಭಾರ ನಿಮ್ಮನ್ನ ಸ್ವಲ್ಪ ಹೆಣಗಾಟ ಮಾಡಿಸ್ತಕ್ಕಂಥದ್ದಾದರೂ ವೃತ್ತಿ, ಕನ್ಸ್ಟ್ರಕ್ಷನ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಪೊಲಿಟಿಕಲ್ ಅಡ್ವೈಸರ್ ಇರ್ಬೋದು, ಪಾಲಿಟಿಕ್ಸ್ ಅಲ್ಲಿ ಇರತಕ್ಕಂಥವ್ರಿಗೆ ಸೆಕೆಂಡ್ ಪ್ಲೇಸ್ ಬರ್ತಕ್ಕಂಥ ಒಂದು ಭಾವ. ಫಸ್ಟ್ ಪ್ಲೇಸ್ ಅಲ್ಲ, ಸೆಕೆಂಡ್ ಪ್ಲೇಸ್, ಸೆಕೆಂಡ್ ಇನ್ ಕಮಾಂಡ್. ಕನ್ಯಾ ಲಗ್ನ, ಕನ್ಯಾ ರಾಶಿಯವರು. ಯಾಕಂದ್ರೆ ಅಷ್ಟಮಾಧಿಪತಿ ಕುಜ 7ನೇ ಮನೆಯಲ್ಲಿದ್ದಾನೆ, ಷಷ್ಠಾಧಿಪತಿಯು 7ನೇ ಮನೆಯಲ್ಲಿದ್ದಾನೆ. ಸೊ 7ನೇ ಮನೆಯಲ್ಲಿ ದೊಡ್ಡ ಯುದ್ಧವೇ ನಡೀತಿದೆ. ಆತ್ಮಕಾರಕ, ಅಧಿಕಾರಕಾರಕ ಸೂರ್ಯ ಬಂದು ಅಲ್ಲಿ 8ನೇ ಮನೆಯಲ್ಲಿ ಹಾಕು. ರಾಶಿಯಾಧಿಪತಿ ಬುಧ ಕೂಡ ಕೇತು ಸಾರದಲ್ಲಿರೋದ್ರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬಂದಿಲ್ಲ, ಅಲ್ಲಿಲೋ ಒಂದು ನೋವಾಗತಕ್ಕಂಥದ್ದು ಆಗುತ್ತದೆ. ರಾಜಕಾರಣದಲ್ಲಿರ್ತಕ್ಕಂಥವರಿಗೆ, ಎಲೆಕ್ಷನ್ ಅಲ್ಲಿ ನಿಂತಿರ್ತಕ್ಕಂಥವರಿಗೆ, ಅಧಿಕಾರದಲ್ಲಿರ್ತಕ್ಕಂಥವರಿಗೆ, ಸಾಮಾನ್ಯ ಜನರಿಗೆ ಏನ್ ತೊಂದರೆ ಏನಿಲ್ಲ. ಸಾಮಾನ್ಯ ಕೆಲಸ ಕಾರ್ಯ, ಊಟ ಬಟ್ಟೆ ಅದಕ್ಕೇನ್ ತೊಂದರೆ ಏನಿಲ್ಲ. ಬ್ಯೂಟಿಫುಲ್. ರಿಯಲ್ ಎಸ್ಟೇಟ್ ಡೀಲ್ಸ್ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ತುಲಾ ರಾಶಿ, ಸಪ್ತಮದಲ್ಲಿ ಬುಧ, ಸೂರ್ಯ, ಚಂದ್ರ 2ನೇ ಮನೆಯಲ್ಲಿ ಕುಳಿತಿರೋದು ಸೂಪರ್. ದಶಮಾಧಿಪತಿ ವೃತ್ತಿ, ಆ ಒಂದು ಜ್ಞಾನಸ್ಥಾನ, ಧನಸ್ಥಾನ ಚೆನ್ನಾಗಿದೆ. ಹೈನುಗಾರಿಕೆ, ತೋಟಗಾರಿಕೆ ಸೂಪರ್ ಚೆನ್ನಾಗಿರತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಏನು ತೊಂದರೆಗಳೇನು ಇಲ್ಲ. ಮಾತೃ ಸಹಾಯ, ದೈವಿ ಸಹಾಯ, ಗುರುಬಲ, ಗುರುವಿನ ದೃಷ್ಟಿ ತೃಪ್ತಿ ಕೊಡತಕ್ಕಂಥದ್ದಾಗುತ್ತದೆ. ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಅಲ್ಲಿ ನೀಚವೇ. ಆದ್ರೆ ಶುಕ್ರನನ್ನ ನೋಡ್ತಿದ್ದ ಹಾಗೆ, ಶುಕ್ರ ರೋಹಿಣಿ ನಕ್ಷತ್ರದಲ್ಲಿರೋದ್ರಿಂದ ನೀಚ ಭಂಗ ರಾಜಯೋಗ, ವಿಪರೀತ ರಾಜಯೋಗ. ರಾಜಕಾರಣದಲ್ಲಿರತಕ್ಕಂಥವರಿಗೆ ಒಂದು ದೊಡ್ಡದಾದಂಥ ಸರ್ಪ್ರೈಸ್ ಎಲಿಮೆಂಟ್ ನಡೆಯುತ್ತೆ, ನೆನ್ಸೇ ಇರೋಲ್ಲ ಅಂಥದ್ದೊಂದು. ಬಟ್ ಆದರೂ ಅಷ್ಟಮದಲ್ಲಿರತಕ್ಕಂಥ ಗುರು ಅಪವಾದ ತಪ್ಪಲ್ಲ ಅಂತ ಹೇಳ್ತೀವಿ. ಅಷ್ಟಮ ಗುರು ಅಂದ್ರೆ ದೇಶಾಂತರ, ಓಡಾಟ, ಸುತ್ತಾಟ, ಇನ್ನೊಂದು ತಗಾದೆ, ತನ್ನವರೇ ತನ್ಮನೆಯವರೇ ಗರಳ ಹಾಕಿದ್ರು, ಬೆಳೆಸ್ಕೊಂಡವರೇ, ತಿಂದವರೇ, ಮನೆಯವರೇ, ಕುಟುಂಬದವರೇ. ನಿಮಗೆ ನಿಲ್ಲೋದು ಇವತ್ತು ಒಂದೇ, ನಿಮ್ ಸಂಗಾತಿ ಹಾಗೂ ನಿಮ್ಮ ಆತ್ಮಬಲ. ಬುದ್ಧಿಗೆ ತುಂಬಾ ಸಾಣೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಬುಧ ಚೆನ್ನಾಗೇ ಇದ್ದಾನೆ, 6ನೇ ಮನೆ. ನಿಮ್ಮ ಚಾಣಾಕ್ಷತೆಗೆ ಚಾಣಕ್ಯನಂತೆ ಹಿಂದೆ ನಿಂತು ಕೆಲಸ ಮಾಡತಕ್ಕಂತ ಒಂದು ಅಡ್ವೈಸರ್, ಕನ್ಸಲ್ಟೆಂಟ್, ಮೀಡಿಯಾ ಅಡ್ವೈಸರ್, ಮ್ಯಾನೇಜ್ಮೆಂಟ್ ಅಡ್ವೈಸರ್, ಆರ್ಕಿಟೆಕ್ಚರ್, ಫೈನಾನ್ಷಿಯಲ್ ಅಡ್ವೈಸರ್, ಇನ್ಶೂರೆನ್ಸ್ ಅಡ್ವೈಸರ್ ಸೂಪರ್ ದಿನ. ಧನುಸು ರಾಶಿ, ಗುರು ಕೇಂದ್ರದಲ್ಲಿ, ಸೂರ್ಯ ಪೂರ್ವ ಪುಣ್ಯ ಭಾಗ್ಯಸ್ಥಾನ, ಸಪ್ತಮೇ ಪೂರ್ವ ಪುಣ್ಯ ಸ್ಥಾನ, ದಶಮೇ ಪೂರ್ವ ಪುಣ್ಯ ಸ್ಥಾನ. ಚಂದ್ರ ಸ್ವಲ್ಪ ನಿಮಗೆ ಬಾಧೆ ಕೊಡೋನು, ಅವ್ನು ಮಲಗ್ಬಿಟ್ಟಿದ್ದಾನೆ. ಸೊ ಖಂಡಿತ ರಾಜಕಾರಣದಲ್ಲಿದ್ದವರಿಗೆ ಇವತ್ತು ಎಲೆಕ್ಷನ್ ಕೌಂಟಿಂಗ್ ನಡೀತಿದೆಯಲ್ಲ, ಫ್ಯಾಂಟಾಸ್ಟಿಕ್. ಒಂದು ತುಂಬಾ ಒಳ್ಳೆ ಶುಭ ಸುದ್ದಿ ನಿಮ್ಗೆ ಬರ್ತಕ್ಕಂಥದ್ದಾಗುತ್ತೆ. ನೀವು ಗೆಲ್ಲುವುದಕ್ಕಿಂತ ನಿಮ್ಮವರನ್ನ ನೀವು ಒಂದು ಗೆಲ್ಸಿರ್ತೀರಿ ನಿಮ್ಮ ಸಪೋರ್ಟ್ ಇಂದ. ಚೆನ್ನಾಗಿದೆ. ಸಾಮಾನ್ಯರಿಗೂ ಕೂಡ ಸೂಪರ್. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ದುಡ್ಡು, ದೂರದಿಂದ ಯಾರೋ ಫೋನ್ ಮಾಡಿದ್ರು ನಿಮ್ಮ ಅಕೌಂಟ್ ಟ್ರಾನ್ಸ್ಫರ್ ಮಾಡಿದೀವಿ ಇದರಿಂದ ಬೈ ಮಿಸ್ಟೇಕ್ ಆಗ್ಬಿಟ್ಟಿದೆ, ಅದನ್ನ ನೋಡಿ ಒತ್ತಿ ಕಳಿಸಿ ಟ್ರಾನ್ಸ್ಫರ್ ಮಾಡಿ. ಇಲ್ಲ ನನ್ಗೊಂದು ಎಮರ್ಜೆನ್ಸಿ ಇದೆ, ನಾನೊಂದು 5,000 ಹಾಕ್ತೀನಿ, ನೀವು ಆಮೇಲೆ ನೀವು ಒಂದು 500 ರೂಪಾಯಿ ಕಟ್ ಮಾಡ್ಕೊಂಡು ನಂಗೆ 4,500 ರೂಪಾಯಿ ಹಾಕಿ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಏನೋ ಒಂದು ಗೊಟ್ಟಲ್ಲ, ಚೆಕ್ ಮಾಡಿ. ಈ ತರದ್ದು ವಿಧವಾದಂತ ಒಂಥರ ಮೋಸಗಳು ಎಲ್ಲ ಬಂದ್ಬಿಟ್ಟಿದ್ದಾವೆ. ಚಂದ್ರ 12ನೇ ಮನೆ, ಶನಿ ಕಳ್ಳ ಅಲ್ಲೇ ಇದ್ದಾನೆ, ಬುಧನ್ ಸಾರ ಬೇರೆ, ಸಪ್ತಮಾಧಿಪತಿ ಸಾರ, ದಶಮಾಧಿಪತಿ ಸಾರ. ಸೊ ಆ ಥರದವ್ರು ಯಾರೋ ಒಂದು ಆಸೆ, ಇನ್ನೊಂದು ಅಂತ ಈ ತರದೊಂದು ಪ್ರಭಾವಗಳಾಗತಕ್ಕಂಥದ್ದು ಒಂದುಂಟು. ಎಚ್ಚರಿಕೆ. ನೀರ್ ಹತ್ರ ಎಚ್ಚರಿಕೆ, ಬೆಟ್ಟ ಗುಡ್ಡಗಳ ಹತ್ರ ಎಚ್ಚರಿಕೆ, ತುಂಬಾ ದೊಡ್ಡ ಕ್ರೌಡ್ ಇರೋ ಜಾಗದಲ್ಲಿ ಎಚ್ಚರಿಕೆ, ದೂರ ಪ್ರಯಾಣಗಳು ಬೇಡ, ಜಾಗ್ರತೆ. ಇನ್ನು ಮಕರ ರಾಶಿಗೆ ಚಂದ್ರ ಸೂಪರ್ ಡೇ, ಚೆನ್ನಾಗಿದೆ. ಗುರು ಒಂದು ಬಲವಿಲ್ಲ, ಆದ್ರೂ 12ನೇ ಮನೆಯವನು 6ನೇ ಮನೆಗೆ ಹೋದಾಗ ಅದು ಕೂಡ ವಿಪರೀತ ರಾಜಯೋಗ. ದಟ್ ಈಸ್ ಆಲ್ಸೋ.
ಈಗ ನೋಡಿ ನೆನ್ನೆ ಕೌಂಟಿಂಗ್ ಎಲೆಕ್ಷನ್ ಇನ್ನೊಂದು ಅಂತಕ್ಕಂಥದ್ದು, ಗುರು 6ನೇ ಮನೆ ಇದ್ರು ಕೂಡ ರಾಹುವಿನ ಒಂದು ತೊಳಲಾಟ ತೆಗೆದಾಕಿ ಅಲ್ಲಿ ನೋಡಿ ಅಷ್ಟಮಾಧಿಪತಿ ಸೂರ್ಯ 4ನೇ ಮನೇಲಿ ಬಂದು ಕುಳಿತಿದ್ದಾನೆ, ಬುಧ ಬಂದು ಅಲ್ಲಿ ಕುಳಿತಿದ್ದಾನೆ, ಭಾಗ್ಯಾಧಿಪತಿ 250 ವೋಟು ಅಲ್ಲೊಂದು ಕದಲಿಕೆ ಮಾಡಿ ಸೆಟ್ಟಿ ಬಿಟ್ಟಿದೆ. ಸೊ ಮಕರ ರಾಶಿ ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್. ಅಧಿಕಾರದಲ್ಲಿದ್ದೀರಾ, ಸ್ಥಾನದಲ್ಲಿದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದ್ದೀರಾ, ಜುಡಿಷಿಯಲ್ ಅಲ್ಲಿ ಇದ್ದೀರಾ, ಲೀಗಲ್ ಅಡ್ವೈಸರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ರಾಜಕಾರಣದಲ್ಲಿದ್ದೀರಾ, ಫ್ಯಾಂಟಾಸ್ಟಿಕ್. ಆದರೂ ಗುರು 6ನೇ ಮನೇಲಿ ಇದ್ದಾಗ ಸ್ವಲ್ಪ ಲೀಗಲ್ ಮೆಸ್ಸುಗಳು, ಆರೋಗ್ಯ ಸಮಸ್ಯೆಗಳು, ಅಪವಾದಗಳು ಕೂಡ ಬರ್ತಕ್ಕಂಥದ್ದುಂಟು. ಈ ಎಚ್ಚರಿಕೆ. ಕುಂಭರಾಶಿ ದಶಮದಲ್ಲಿ ಚಂದ್ರ, ಬುಧನ ಸಾರ ಪ್ಲಸ್ ಶನಿ ಸಾರ ಹೊರೆಯ ಒಡ್ಲೇಬೇಕು. ನೀವು ಅಂದುಕೊಳ್ಳೋ ಮಟ್ಟದಲ್ಲಿ ವೇಗದಲ್ಲಿ ದುಡ್ಡು ಕಾಸು ವ್ಯವಸ್ಥೆ ಅಲ್ಲಿ ಬರ್ತಿಲ್ಲ, ಆಗ್ತಿಲ್ಲ. ಇಟ್ಸ್ ಓಕೆ. ಯಾವುದಾದ್ರೂ ಶ್ರೀನಿವಾಸ ಕ್ಷೇತ್ರಕ್ಕೆ, ಹನುಮ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಯಾಕೋ ಮನಸ್ಸಿನಲ್ಲಿ ಒಂಥರ ದಲ್ದಲ್, ಮಕ್ಕಳ ವಿಚಾರ, ಮನೆ ವಿಚಾರ, ಕುಟುಂಬ ವಿಚಾರ, ಏನೋ ಒಂದು ಸಂಕಟ ಎದ್ದು ತೋರಿಸ್ತಿದೆ. ಇದೇನಾ, ನನ್ನದೇನಾ, ಹಾಗೆ ಹೀಗೆ ಅನ್ನತಕ್ಕಂಥದ್ದು. ಏನ್ ಮಾಡುದು, ಕುಂಭರಾಶಿಯವರು ಹಾಗೆ ಎಲ್ರಿಗೂ ನಿಲ್ತೀರಿ. ಇದೊಂದು ರೀತಿ ನಿದ್ದೆ ಬರದಂಥದ್ದು. ಇದೇ ನಿದ್ದೆ ಸರಿಯಾಗಿ ಬರ್ತಿಲ್ಲ. ರಾತ್ರಿ 1 ಗಂಟೆ ಆದ್ರೂ ನಿಮ್ಮ ನಿದ್ದೆ ಬರ್ಸಲ್ಲ. ಸ್ವಲ್ಪ ಫ್ರೋಸನ್ ಶೋಲ್ಡ್ರು, ಸಯಾಟಿಕಾ ಪ್ರಾಬ್ಲಮ್, ಸೊಂಟದ ನೋವು, ಈ ತರ ಕೆಲವೊಂದು ಸಣ್ಣದಾಗ ಆಗ್ತದೆ. ತುಂಬಾ ಚೆನ್ನಾಗಿ ವೆಯ್ಟ್ಸ್ ಎತ್ತಬೇಕು, ಎಕ್ಸಸೈಸ್ ಮಾಡ್ಬೇಕು, ಕಂಪಲ್ಸರಿ ವೆಯ್ಟ್ಸ್ ಎತ್ತಬೇಕು. ಕಾಫ್ಸ್ಗೆ ಇದು ಮಾಡಿ, ಅಭ್ಯಂಗ ಸ್ನಾನ ಮಾಡಿ. ಯಾರಿಗೆ ನಿದ್ದೆ ಬರುತ್ತಿಲ್ಲವೋ, ನಮ್ಮ ಹಿರಿಯರು ಮನೆಯಲ್ಲಿ ದೆವ್ವದ ತರ ನಿದ್ದೆ ಮಾಡ್ಬೇಕು, ಅದಕ್ಕೊಂದು ಅಸ್ತ್ರ ಮಾಡಿಟ್ಟಿದ್ರು. ಪಡವಲ್ಕಾಯಿ, ಒಳ್ಳೆ ಪಡವಲ್ಕಾಯಿ ಪಲ್ಯ ಆದ್ರು ಇಲ್ಲ ಪಡವಲ್ಕಾಯಿ ತಂದು ಅದನ್ನ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಒಂದು ಜೀರಿಗೆ, ಒಂದು ಸಣ್ಣ ಮೆಣಸು, ಇಷ್ಟು ಚಿಟಿಕೆ, ಒಂದು ಖಾರದ ಪುಡಿ, ಚಿಲ್ಲಿ ಪೌಡರ್ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಒಂದು ಚೊಂಬಷ್ಟು ನೀರು ಹಾಕ್ಬಿಟ್ಟು ಮಿಕ್ಸಿನಲ್ಲಿ ಚೆನ್ನಾಗಿ ಗ್ರೈಂಡ್ ಹೊಡೆದ್ಬಿಟ್ಟು ಸೋದಿಸ್ಬಿಟ್ಟು ಆ ಚಿಟಿಕೆ ಉಪ್ಪು, ಚಿಟಿಕೆ ಜೀರಿಗೆ, ಚಿಟಿಕೆ ಖಾರದ ಪುಡಿ ಅಚ್ಚುಕಟ್ಟಾಗಿ ಒಂದು 7:30-8 ಗಂಟೆಗೆ ಕುಡೀರಿ. ಒಂದು ಅರ್ಧ ಗಂಟೆ ಒಳ್ಳೆ ನಿದ್ದೆ ಮಾತ್ರನೇ ಬಿಟ್ಬಿಡ್ತೀರಿ. ಪಡವಲ್ಕಾಯಿ ಜ್ಯೂಸು, ಪಡವಲ್ಕಾಯಿ ಪಲ್ಯ ನಿತ್ಯ. ಅದು ಮ್ಯಾಗ್ನೀಷಿಯಂ ಪ್ರಭಾವ ಜಾಸ್ತಿ, ಅದಕ್ಕೆ ಒಳ್ಳೆ ಸೂದಿಂಗ್ ಕೊಡುತ್ತೆ. ಕಾಲೆಲ್ಲ ಒಂಥರ ಎಳೆದ ಹಾಗೆ. ತುಂಬಾ ದಿನದಿಂದ ಒಂದು ಮರ್ಮಕ್ರಿಯೆಗಳನ್ನ ಹೇಳ್ಕೊಡ್ಬೇಕು ಅಂತ ಯಾಕೋ ಕಾಲ ಕೂಡಿನೇ ಬರ್ತಿಲ್ಲ. ನಿದ್ರೆಗೊಂದು ಮರ್ಮಸ್ಥಾನ ಇದೆ. ಜಾಗೃತ ಮಾಡೋದು, ಶಾಂತವಾಗಿರೋದು, ಪ್ರಶಾಂತವಾಗಿರೋದು. ಒದ್ದಾಟ ಅನ್ನಿಸ್ದಾಗ ಒಂಥರ ಹಳೇದ್ ನೆನೆಸ್ಕೊಂಡು ಕೊರಗೋದು, ನಾಳೆದ್ ನೆನೆಸ್ಕೊಂಡು ಭಯ ಪಡೋದು, ಇಂಥದೆಲ್ಲ ಛಾಯೆ ಆಗೋರ್ಗೆ ನಾಳೆ ನಾನು ಬರೆದಿಡ್ತಾನೆ. ವಿಶೇಷವಾಗಿ ಸಂಕಷ್ಟ ಚತುರ್ಥಿ ಅಲ್ವಾ, ಮರ್ಮ ಸ್ಥಾನ ಜಾಗೃತ. ನಮ್ಮ ದೇಹದಲ್ಲಿ ಆ ಥರ ವಿಶೇಷವಾದಂಥ ಮರ್ಮಸ್ಥಾನಗಳಿದೆ. ಇದಿರ್ಬೋದು ಮೂಗು ನೋಡಿ. ನಾನು ಆಗಾಗ ಅಂತಿರ್ತೇನೆ, ಆಗಾಗ ನೀವು ನಂಬಲ್ಲ, ನಿತ್ಯ ಇಲ್ಲೊಂದು ಮರ್ಮಸ್ಥಾನ ಇದೆ, ಇದನ್ನ ಜಾಗೃತ ಮಾಡೋದು. ಇಲ್ಲೊಂದು ಮರ್ಮಸ್ಥಾನ ಇದೆ, ಇಲ್ಲೊಂದು ಮರ್ಮಸ್ಥಾನ ಇದೆ, ಇಲ್ಲೊಂದು ಮರ್ಮಸ್ಥಾನ ಇದೆ, ಜಾಗೃತ ಮಾಡೋದು. ತುಂಬಾ ಇಲ್ಲೊಂದು ವಿಶುದ್ಧಿ ಅನ್ನತಕ್ಕಂಥದ್ದು, ಸುಷುಮ್ನ ಅನ್ನತಕ್ಕಂಥದ್ದು, ಜಾಗೃತ ಮಾಡೋದು. ಇದಾವೆ ಕೆಲವೊಂದು ನಾಡಿಗಳು ತುಂಬಾ ಕೆಲ್ಸಕ್ಕೆ ಬರ್ತವೆ. ನಿಮ್ಮನ್ನ ಹೀರೋ ಆಗ್ಬೇಕಲ್ವಾ, ಹೀರೋಗಳೆಲ್ಲ ನಾವು ಮಾಡ್ಕೋತೀವಿ. ಹಿಂಗ್ ಕುತ್ಕೊಳ್ಳೋದು, ಹಿಂಗ್ ಕುತ್ಕೊಳ್ಳೋದು, ಹಿಂಗ್ ಕುತ್ಕೊಳ್ಳೋದು, ಹೀಗ್ ಕುತ್ಕೊಳ್ಳೋದು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವುಗಳೆಲ್ಲ ಎಷ್ಟೋ ಜಾಗೃತಿ ಆಗ್ತಕ್ಕಂಥದ್ದು ಇದಾವೆ. ತಿಳಿಸ್ತಿರ್ತಾನೆ, ನಾಳಿನ ಸಂಚಿಕೆಯಲ್ಲಿ ಮಾತಾಡ್ತಾನೆ. ಸೊ ಕುಂಭ ತಲೆ ಕೆಡ್ಸ್ಕೋಬೇಡಿ. ಆದಷ್ಟು ಹನುಮೋಪಾಸನ, ವಿಷ್ಣು ಆಲಯ, ಶ್ರೀನಿವಾಸರ ಆಲಯ, ಇಂಥದ್ದು ಒಂದು ಸಣ್ಣದಾಗಿ ಹೋಗಿ ಬನ್ನಿ. ಮಂಗಳಮುಖಿಯರು ಯಾರಾದ್ರೂ ಸಿಕ್ಕಿದ್ರೆ ಹಣ್ಣು ಕಾಯೋ ಹೂವು, ಸ್ತ್ರೀಯರಿಗೆ ಹೂವು ಹಣ್ಣು ಕಾಯೋ ಕೊಡ್ತಕ್ಕಂಥದ್ದು ಮಾಡಿ. ಅದ್ಭುತ ಆಗ್ತಕ್ಕಂಥದ್ದು ಆಗುತ್ತೆ. ಇನ್ನು ಮೀನರಾಶಿ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಚಂದ್ರ, ಸೂಪರ್. ಪೂರ್ವ ಪುಣ್ಯ ಸ್ಥಾನ ಅಧಿಪತಿ ಭಾಗ್ಯಕ್ಕೆ ಬರೋದು ತುಂಬಾ ಒಳ್ಳೇದು. ಫಿಕ್ಸ್ಡ್ ಶನಿ ನಿಮ್ಮ ಮನೇಲಿ ಇದ್ದೇನೆ, ಶನಿ ಸಾರದಲ್ಲೇ. ಸೊ ದಿನದ ಆರಂಭಗಳು ಅಂತ ದೃಢಪುತ್ರದಲ್ಲಿ ನಿಮಗೆ ತೋರುತ್ತೆ. ಮೊದಲೇ ಸೆನ್ಸಿಟಿವ್ ನೀವು, ತುಂಬಾ ಸೂಕ್ಷ್ಮ ಮತಿಗಳು ಮೀನರಾಶಿಯವರು, ಧಾರ್ಮಿಕವಂತರು, ಕ್ಷೀರಸಾಗರದಂಥವರು. ಆ ಸಾಗರದಲ್ಲಿ ಎಲ್ಲ ಇರುತ್ತೆ. ಯಾವತ್ತಾದರೂ ಎಷ್ಟೇ ಬಿಸಿಲು ಬಂದ್ರು ಸಮುದ್ರ ಒಣಗೋಗಿರೋದು ಕೇಳಿದಿರಾ? ನದಿಗಳು ಒಣಗೋಗಿರೋದು ಕೇಳಿದ್ದೀವಿ. ಸಮುದ್ರಗಳು ಒಣಗಿರತಕ್ಕಂಥದ್ದು ಕೇಳಿದ್ದೇವೆಯಾ? ಖಂಡಿತ ಇಲ್ಲ. ಅಂಥವರು ನೀವು. ಅಂಥ ದಿನ ಇವತ್ತು. ಡೋಂಟ್ ವರಿ. ಸೊ ನಿಮ್ಮ ವೃತ್ತಿ ಉದ್ಯೋಗ ವೇಗವಾಗಿಯೂ ಹೋಗ್ಬೇಡಿ.
ಆ ಬುಧ 8 ಗಂಟೆ ಮೇಲೆ ತುಂಬಾ ವೇಗ ಮಾಡಿಸ್ತಾನೆ, ಇದನ್ನ ಮಾಡೋಣ ಅದನ್ನ ಮಾಡೋಣ. ಬಟ್ ಬುಧ ಕೇತು ಸಾರದಲ್ಲಿರೋದ್ರಿಂದ ನೀವು ಓಡೋ ವೇಗಕ್ಕೆ ನಿಮ್ಮ ಇದಕ್ಕೆ ಅಲ್ಲಿರೋಲ್ಲ. ಅಲ್ಲಿರೋಲ್ಲ. ಅದು ಬೇರೆ ಏನೋ ರಿಪ್ಲೈ, ಆಕ್ಷನ್ ವಿಲ್ ಗೆಟ್ ಡಿಲೇಡ್ ಅನ್ನತಕ್ಕಂಥದ್ದು ಇರುತ್ತೆ. ಅದೊಂದು ಸ್ವಲ್ಪ ನೋಡ್ಕೊಳ್ಳಿ. ಚೆನ್ನಾಗಿ ಜೀರಿಗೆ ಮಜ್ಜಿಗೆ ಕುಡಿತಕ್ಕಂಥದ್ದು ಮಾಡಿ. ಮೀನ ರಾಶಿ ಈಟ್ ವಿಪರೀತ ಆಗ್ಬಿಡುತ್ತೆ, ಭಯಂಕರ. ಕಂಪಲ್ಸರಿ ನಿಮ್ಮ ಊಟದಲ್ಲಿ ಜೀರಿಗೆ ಇರಬೇಕು. ನಿಮಗಂತೂ ಗುರುಬಲ ಬರ್ತಿದೆ, ಗೆಟ್ ರೆಡಿ ನೀವು. ಸೂಪರ್. ಆ ಗುರು ಬೇರೆ ನಿಮ್ಮನೇನೆ ನೋಡ್ತಾನೆ. ಮೀನ ಲಗ್ನದವರಿಗೆ, ಮೀನ ರಾಶಿಯವರಿಗೆ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ಡೇಸ್ ಆರ್ ಗೋಯಿಂಗ್ ಟು ಕಮ್. ಈ ಒಂದು ಗುರು ಗೋಚಾರ ಫಲ, ಗುರು ಅತಿಸಾರ ಯೋಗದ ಬಲ, ಇವುಗಳೆಲ್ಲವನ್ನ ಮುಂದಿನ ದಿನಗಳಲ್ಲಿ ನಿಮ್ ಜೊತೆ ಮಾತಾಡ್ತೇನೆ. ಇಷ್ಟು ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.